ಆತಕ ಬರಲ್ಲ. ದಾನ ಎಲ್ಲ ಮಾಡಿದ್ರೆ ನಮ್ಮ ಪಾಪ ಹೋಗುತ್ತೆ. ಹೌದು, ದಾನ ಅಲ್ಲ ಇದು ಭಿಕ್ಷೆ. ವಾಟರ್ ಇಲ್ಲ, ದಾನ ಅಂದ್ರೆ ಅವನು ಕರೆದು ಕೊಡುದು, ಭಿಕ್ಷೆ ಅಂದ್ರೆ ನಾವು ಹೋಗಿ ಕೇಳುದು. ನಿಮ್ಗೆ ಭಿಕ್ಷೆ ಬೇಡಿ ಗೊತ್ತಿಲ್ಲ, ಅದರಿಂದಾಗಿ ನೀವು ಇಷ್ಟು ಆರಾಮಾಗಿ ಮಾತಾಡ್ತೀರಿ. ಒಂದ್ಸರ್ತಿ ಹೋಗಿ ಭಿಕ್ಷೆ ಬೇಡಿ, ಎಷ್ಟು ಬಾಗಿಲುಗಳು ಮುಖಕ್ಕೆ ದಡಾರ್ ಅಂತ ಬಡಿಯತ್ತೆ ಅಂತ ಗೊತ್ತಿರುತ್ತೆ. ಆಗ ಆಗುವ ಅವಮಾನ ಇದೆಯಲ್ವಾ, ಅದು ನೋವಾಗುತ್ತೆ, ಪಾಪದ ಪ್ರಾಯಶ್ಚಿತ್ತ ಅದು. ನಾನು ಇನ್ನೊಬ್ಬನಿಗೆ ಹೀಗೆ ನೋಯಿಸಿದ್ದರ ಫಲ ಏನು ಅನ್ನೋದನ್ನ ನಾನೀಗ ಅನುಭವಿಸ್ತಾ ಇದ್ದೇನೆ ಅಂತ ಗೊತ್ತಾಗುತ್ತೆ. ಮತ್ತೆ ಎಷ್ಟು ನಾವು ಧರ್ಮ ಶ್ರದ್ಧೆ ಇತ್ಯಾದಿಗಳನ್ನು ಹೇಳ್ತೇವೆ, ಅದು ಅಲ್ಲಿ ಉಳಿಬೇಕು. ಅಷ್ಟು ಅವಮಾನ ಆದಾಗ್ಲೂ ಕೋಪ ಬರಬಾರದು, ಅಷ್ಟು ಹಿಂಸೆ ಆದಾಗ್ಲೂ ನಾವು ಅವ್ರ ಮೇಲೆ ದ್ವೇಷ ಕಾರಬಾರ್ದು. ನಾಳೆ ಮತ್ತೊಂದು ದಿವಸ ಬರುವಾಗ, ಇದು ನಾವು ಮನೆಗೆ ಹೋದಾಗ ಬಾಗಿಲಾಕಿದ ಮನೆನ ಅದು ಬಂದ್ರೆ ಮತ್ತೆ ಹೋಯ್ತು, ಆಗ ಇವನಿಗೆ ಪಾಪ. ಹೌದು, ಬೇಡುದು ಅಂತಂದ್ರೆ ನೀವು ಅವ್ರ ಮನೇಲಿ ಒಂದು ಗೋಣಿಯಕ್ಕೆ ತನ್ನಿ ಅಂತಲ್ಲ, ಒಂದು ಹಿಡಿ ಬೇಡುದು ಅಷ್ಟೇ. ಹಾಗೆ ಒಂದು ನಮ್ಮ ಅವತ್ತಿನ ಒಂದು ಊಟಕ್ಕೆ ಎಷ್ಟು ಬೇಕೋ ಅಷ್ಟನ್ನ 7 ಮನೆಯಿಂದ 5-7 ಮನೆಗಳಿಂದ ಅದನ್ನು ಹೊತ್ತು ತರಬೇಕು ಅಂತ ಅರ್ಥ. ಅವತ್ತಿನ ಊಟಕ್ಕೆ ಬೇಡಿದ್ದು ಮಾತ್ರ ಊಟ, ಮತ್ತೇನೂ ಇಲ್ಲ. ಅವಾಗ ಗೊತ್ತಾಗ್ತಿತ್ತು ನಮಗೆ. ಹಳೇ ಕಾಲದ ಋಷಿ ಮುನಿಗಳೆಲ್ಲ, ಅಂದ್ರೆ ಈ ಬಾಲಕರೆಲ್ಲ ಋಷಿಗಳು ಅವರ ಆಶ್ರಮದಲ್ಲಿದ್ದಾಗ ಹೋಗಿ ಕೆಲವೊಂದು ಸರ್ತಿ ಬೇಡಿ ತರುವುದು ಅಂತ, ಅದು ಎಲ್ಲ ಆರಾಮಾಗಿ ಅವ್ರು ಬೇಡಿ ತಂದು ತಿಂದು ಬಿಡ್ತಾರೆ. ಬೇಡಿ ತರುವುದು ಎಷ್ಟು ಕಷ್ಟ ಇದೆ ಅಂತ ಒಂದ್ಸಲ ಈ ತರದ ಪ್ರವೃತ್ತಿಯಲ್ಲಿ ಒಂದು ಭಾಗವಹಿಸಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಅವನು ಯಾಚನೆ ಮಾಡ್ಲಿಕ್ಕೆ ಹೋದ. ಇದು ತಪ್ಪಿಗೆ ಪ್ರಾಯಶ್ಚಿತ್ತ, ಯಾಚನೆ ಮಾಡ್ಲಿಕ್ಕೆ ಅಂತ. ಸನ್ಯಾಸಿಗಳು ಸ್ವಾಮಿಗಳು ಅವರು ಭಿಕ್ಷೆ ಅಂತ ಹೇಳ್ತಾರೆ, ಅದು ವಸ್ತುತಃ ಅದೇ ರೀತಿ. ಆದ್ರೆ ಏನು ಅಂದ್ರೆ, ಈಗ ಮೊದಲೇ ಅವರು ಹೇಳ್ತಾರೆ ನಾವು ನಿಮ್ಮ ಮನೆಗೆ ಬಂದ, ಯಾಕಂದ್ರೆ ಮತ್ತೆ ಬಂದ ಮೇಲೆ ಅವರು ಅವಮಾನ ಆಗುವಾಗ ಆಗ್ಬಾರ್ದು. ಯಾಕಂದ್ರೆ ಅದರಿಂದ ಆ ಅವಮಾನ ಮಾಡಿದ್ರೆ ಯಾರು ಬಾಗಿಲು ಹಾಕಿರ್ತಾನೋ ಕದವಳಿಕ್ಕಿದಳಿ ಮೂಡಿ ಗೈಯಾಳಿ ಅಂತ ಆ ಪದ್ಯದಲ್ಲಿದ್ದ ಪುರಂದರದಾಸರು ಹೇಳುವಾಗ, ಎಲ್ಲಿ ನಮ್ಮ ಮನೆಯ ಒಳಗಿರುವ ಅಲಕ್ಷ್ಮಿ ಹೊರಗೆ ಹೋಗ್ತಾಳೋ ಅಂತ ಹೆದರಿ ಅವಳು ಬಾಗಿಲು ಹಾಕೊಂಡ್ಲು, ಎಲ್ಲಿ ಹೊರಗಿನಿಂದ ಲಕ್ಷ್ಮಿ ನಮ್ಮ ಒಳಗೆ ಬಂದು ಬಿಡ್ತಾಳೋ ಅಂತ ಹೆದರಿ ಬಾಗಿಲು ಹಾಕೊಂಡ್ಲು, ಎಲ್ಲಿ ನಮ್ಮ ಒಳಗಿನ ಅಧರ್ಮ ತೊಳೆದು ಹೋಗುತ್ತೋ ಅಂತ ಬಾಗಿಲು ಹಾಕಿದ್ಲು, ಎಲ್ಲಿ ಹೊರಗಿನಿಂದ ಧರ್ಮಶ್ರದ್ಧೆ ಒಳಗೆ ಬಂದು ಕೂತ್ಕೊಳ್ಳುತ್ತೋ ಅಂತ ಬಾಗಿಲು ಹಾಕಿದ್ಲು. ಹೀಗೆ ಆ ಬಾಗಿಲು ಹಾಕುವುದು ಅಂದ್ರೆ ಏನರ್ಥ ಅಂದ್ರೆ, ನಮ್ಮ ಮನೆಯ ಕೊಳೆಯೆಲ್ಲ ಇಲ್ಲೇ ಇರ್ಲಿ, ಹೊರಗಿನ ಶುದ್ಧವಾದ ಗಾಳಿ ಬರದೇ ಇರ್ಲಿ ಅನ್ನುವ ಅಭಿಪ್ರಾಯದಿಂದ ಅವರೇ ಹೊತ್ಕೊಳ್ತಾರ ಪಾಪ. ಹಾಗಾಗಿ ಒಬ್ಬರ ದೊಡ್ಡ ಯತಿಗಳನ್ನ ಕರೆಸಿ ಆ ಅವಮಾನ ಮಾಡಿ ಅವರಿಗೆ ಅನರ್ಥಕ್ಕೆ ಕಾರಣ ಆಗಬಾರದು. ಅಂದ್ರೆ ಬಹಳ ಹಿಂದೆ, ಈಗ ಎಲ್ಲ ಇದು ವ್ಯವಸ್ಥೆ. ಹಿಂದೆ ಯತಿಗಳು ಹೋದಾಗ ಈ ತರ ಎಲ್ಲ ಮೊದಲೇ, ಆಗ ಪ್ರತಿಯೊಬ್ಬರ ಮನೆಯಲ್ಲೂ ಯತಿಗಳು ಬಂದ್ರೆ ಗೌರವಿಸಬೇಕು ಅನ್ನೋ ಶ್ರದ್ಧೆ ಅವರ ಶಿಕ್ಷಣದಲ್ಲಿ ಅಥವಾ ಅವರ ಮನೆಯ ಸಂಸ್ಕೃತಿಯಲ್ಲಿ ತಾನಾಗಿರ್ತಿತ್ತು. ಈಗ ನಮ್ಗೆ ಅದೆಲ್ಲ ಕಳೆದು ಹೋಗ್ತಾ ಇದೆ. ಯಾಕಂದ್ರೆ ವ್ಯವಹಾರ ದೊಡ್ಡದಾಯ್ತು, ಜನರ ಸಂಪರ್ಕ ತಪ್ಪು ಹೋಯಿತು, ಯಂತ್ರ ಸಾಧನಗಳು ಜಾಸ್ತಿ ಆಯಿತು, ಬೇಕಾದ್ದೆಲ್ಲ ಸುಲಭವಾಗಿ ಸಿಗುವ ಮಾರ್ಗಗಳು ಸಿಕ್ಕಿತು. ಮತ್ತೆ ಧರ್ಮದ ಸಂಪರ್ಕವೇ ಇಲ್ಲದ ದುಡಿಮೆಯ ದಾರಿಗಳು ದೊಡ್ಡದಾದವು. ಈಗ ಫ್ಯಾಕ್ಟ್ರಿ ಅಲ್ಲೆಲ್ಲ ನಮಗೆ ಈ ಸ್ವಾಮಿಗಳು ಅವರಿಗೆ ಸಂಬಂಧವೇ ಇಲ್ಲ, ಫ್ಯಾಕ್ಟ್ರಿ ಬೇರೆನೆ, ಸ್ವಾಮಿಗಳು ಬೇರೆನೆ. ನೀವು ಅದನ್ನ ಅಂತ ವ್ಯವಹಾರ ಮಾಡುವವರನ್ನ ಸ್ವಾಮಿಗಳಿಗೆ ಗೌರವ ಕೊಡಬೇಕು ಅಂತ ಹೇಳಿದ್ರೆ ಹೇಗೆ ಗೊತ್ತಾಗ್ತದೆ? ಅಲ್ಲೂ ಕೂಡ ಕೆಲವೊಮ್ಮೆ ಯಾರಾದ್ರೂ ಕೊಟ್ರೆ ಅವ್ರ ಮನೆಯಲ್ಲಿ ಯಾರೋ ಒಂದ್ಸರ್ತಿ ಹಿಂದೆ ಹೋದವರು ನೆನಪಿದ್ರೆ ಅವ್ರು ಕರೀತಾರೆ ಅಲ್ಲಿಗೆ, ಇಲ್ಲಾಂದ್ರೆ ಅದಿಲ್ಲ. ಹಾಗಾಗಿ ವ್ಯಾಪಾರವೇ ಬೇರೆ ಆದಾಗ ಎಲ್ಲದಕ್ಕೂ ಒಂದು ವೃತ್ತಿ ಸಂಬಂಧ ಇದ್ದದ್ದು ಕಳೆದು ಹೋಯ್ತು. ಹಾಗಾಗಿ ನಾವು ಅನಿವಾರ್ಯವಾಗಿ ಹೇಳಿ ವ್ಯವಸ್ಥೆ ಮಾಡಿ ಅಲ್ಲಿ ಇರ್ತೇವೆ ಆಗತ್ತೆ ಅಂತ ಕೇಳಿ ಹೋಗ್ಬೇಕಾಗತ್ತೆ. ಅವನು ಬೇಡ್ತಾ ಪ್ರವಿಷ್ಟ ತತ್ಕುಲಂ ಯತ್ರ ಪೂರ್ವಂ ಚರಿತವಾನ್ಸ್ತು ಸಹ ದೇಹೀತಿ ಯಾಚಮಾನೋಸೌ ತಿಷ್ಠೇತ್ಯುಕ್ತ ಸ್ತ್ರೀಯಾ ತತ. ಬೇಡ್ತಾ ಹೋದ. ಬಹುಶಃ ವಿದ್ವಾನ್ ಗ್ರಾಮಂ ಭೈಕ್ಷಾಯ ಸಂಶ್ರುತ. ಬಹಳ ಕಡೆಗೆ ಹೋದ. ಕೊನೆಗೆ ಒಂದು ಮನೆಯಲ್ಲಿ ತುಂಬಾ ಒಳ್ಳೆಯ ಲಕ್ಷಣ ಕಾಣಿಸ್ತು. ಈ ಮನೆಯಲ್ಲಿ ಬೇಡಬಹುದು. ನಮ್ಗೆ ಈಗ ಬೇಡೋದಕ್ಕೆ ಸುಲಭ ಅಂತ ಅನಿಸುತ್ತೆ, ಯಾಕೆಂದ್ರೆ ಬೀದಿಯಲ್ಲಿ 50 ಮನೆ ಕಾಣಿಸುತ್ತೆ. ನೀವು ಉಡುಪಿಯ ಕಡೆಗೆಲ್ಲ ಬಂದ್ರೆ, ಈಗ ಅಲ್ಲೂ ಸ್ವಲ್ಪ ಆಚೆ ಈಚೆ ಆಗಿದೆ, ಒಂದು ಊರಲ್ಲೂ 3 ಮನೆ ತಪ್ಪಿದ್ರೆ 4 ಮನೆ. ಅದಕ್ಕೆ ಅದು ಊಡಿಲ್ಲಾಯ ಪಡಿಲ್ಲಾಯ ತೆಂಕಿಲ್ಲಾಯ ಬಡಕಿಲ್ಲಾಯ ಅಂತ ಇರ್ತಿತ್ತು. ಒಂದು ಇಡೀ ಊರಲ್ಲಿ 4 ಮನೆ. ನೀವು ಒಂದು ಮನೆಗೆ ಹೋಗ್ಬೇಕು ಅಂದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋದಂಗೆ ಆಗುತ್ತೆ, ಅಷ್ಟು ದೂರ ಮನೆ ಒಂದು. ಮತ್ತೆ ಕೆಲವು ಕಡೆ ಈ ಮಧ್ಯದ ಗ್ಯಾಪ್ ಅಲ್ಲೆಲ್ಲ ಯಾರು ಇರುವುದೇ ಇಲ್ಲ, ಎಲ್ಲಿ ಲೋ ಮನೆ ಇರುತ್ತೆ. ಹಾಗೆ ಬೇರೆ ಗ್ರಾಮಗಳನ್ನೆಲ್ಲ ದಾಟ್ತಾ ಒಂದು ಪ್ರವಿಷ್ಟ ತತ್ಕುಲಂ ಯತ್ರ ಪೂರ್ವಂ ಚರಿತವಾನ್ಸ್ತು ಯ ಹೋಗಿ ಕೈ ಹಿಡಿದು ದೇಹಿ ಅಂತ ಕೇಳಿದ. ಆ ಸ್ತ್ರೀಯ ತಿಷ್ಠ ಇತಿ ಉಕ್ತ. ತಿಷ್ಠ, ಸ್ವಲ್ಪ ತಿರು ಅಂತ ಸ್ತ್ರೀಯ ಉಕ್ತ. ಆ ಹೆಣ್ಣು ಮಗಳು ಹೇಳಿ ಹೊರಟೋದ್ಲು. ಅವಳು ಪಾತ್ರೆ ಶುದ್ಧಿ ಮಾಡಿಕೊಂಡು ತರಬೇಕಾದ ಪದಾರ್ಥವನ್ನ, ಶೌಚಂತು ಯಾವತ್ ಕುರುತೆ ಭಾಜನಸ್ಯ ಕುಟುಂಬಿನಿ. ಅವಳು ಕುಟುಂಬಿನಿ, ಮನೆಯ
ಮಕ್ಕಳ ಹೆಂಡತಿ ಅಂದ್ರೆ ಗಂಡನ ತಂದೆ ತಾಯಿಯ ಶುಶ್ರೂಷೆ ಮಾಡ್ತಾ ಇದ್ದವಳು ಕುಟುಂಬಿನಿ. ಏತಸ್ಮಿನ್ ನಂತರೆ ಅವಳು ಪಾತ್ರೆ ತೊಳೆದು ಇಡಬೇಕು ಅಂತ ಅನ್ನುವಷ್ಟೊತ್ತಿಗೆ ಕ್ಷುಧಾ ಸಂಪೀಡಿತೋ ಭೃಶಂ ಭರ್ತಾ ಪ್ರವಿಷ್ಟ. ತುಂಬಾ ಬಳಲಿದ, ತುಂಬಾ ಸುಸ್ತಾಗಿ ಹೋಗಿರುವ ಗಂಡ ಹಸಿದು ಓಡಿ ಬಂದ. ಅವನಿಗೆ ಇಲ್ಲಿ ನಿಂತದ್ದು ಗೊತ್ತಿಲ್ಲ. ಅವನು ಒಂದು ಬಾಗಿಲಿಂದ ಬಂದನು. ಅಂದ್ರೆ ನಿಮ್ಗೆ ಮನೆ ಅಂತ ಇಲ್ಲೆಲ್ಲ ಒಂದೇ ಮನೆ, ಅದು ನಾವೇ ಜೈಲು ಬಾಗಿಲು ತೆಗೆದ್ರೆ ಒಳಗೆ ಬರ್ಲಿಕ್ಕಾಗತ್ತೆ. ಆಗೆಲ್ಲ ಮನೆ ಅಂದ್ರೆ 2-3 ಬಾಗಿಲಿರುತ್ತೆ ಆ ಕಡೆಯಿಂದ ಈ ಕಡೆಯಿಂದ. ಅವರು ತಮ್ಮ ಮನೆಯ ಒಠಾರದಿಂದ ಬಂದ್ಬಿಡ್ತಾರೆ. ಎದುರುಗಡೆ ಬಂದವನು ಹಾಗೆ ನಿಂತಿದ್ದಾನೆ. ಅವನು ಒಳಗಿಂದ ಬಂದು ತುಂಬಾ ಹಸಿವಾಗ್ತಾ ಇದೆ ಅಂತ ಕೂತ್ಕೊಳ್ಳಿ ಅಂತ ಅವರನ್ನು ಕೂಡಿಸಿ ಗಂಡನನ್ನು ಕೂಡಿಸಿ ಮಾತಾಡ್ತಾ ಸಾತು ದೃಷ್ಟ್ವಾ ಪತಿಂ ಸಾಧ್ವಿ ಬ್ರಾಹ್ಮಣಂ ವ್ಯಪಹಾಯ. ಅವರಿಗೆ ಆ ಇಬ್ಬರ ನಡುವಿನ ಇದರಲ್ಲಿ ಬೇಡ್ಲಿಕ್ಕೆ ಬಂದವನ ಬಗ್ಗೆ ಮರ್ತೋಗಿ ಕೂಡ್ಲೆ ಹಸಿದಿದ್ದಾನಲ್ವಾ, ಕ್ಷುಧಾ ಸಂಪೀಡಿತ, ಬರೀ ಹಸಿದಿದ್ದಾನೆ ಅಂದ್ರೆ ಒಂದು 5 ನಿಮಿಷ ಇರಿನ ಕೊಟ್ಟು ಬರ್ತೇನೆ ಅಂತ ಹೇಳುದು ನಮ್ಗೆ ಅನ್ಸುತ್ತೆ. ಈಗ ನಮ್ಗೆ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಹೀಗೊಂದು ಎತ್ತಿ ಕೊಡೋದಕ್ಕೇನು ಅಂತ ಅನ್ಸ್ಬೋದು. ಹಾಗಲ್ಲ, ಅಲ್ಲಿ ಚೆನ್ನಾಗಿ ಊಟನೇ ಹಾಕುದು, ಭಾಜನ ತೊಳೆದು ತಟ್ಟೆ ಹಾಕಿ ಕೂಡಿಸಿ ಊಟ ಮಾಡುವುದೇ ಭಿಕ್ಷೆ. ಯತಿಗಳು ಇವತ್ತು ಭಿಕ್ಷೆ ಅಂದ್ರೆ ಮನೆಗೆ ಬಂದು ಊಟ ಮಾಡ್ತಲ್ಲ, ಹಾಗೆ ಊಟ ಹಾಕುದು. ನಮ್ಮ ಮನೆಯಲ್ಲಿ ಈಗ ಸಮಯ ತಪ್ಪಿ ಬಂದ್ರೆ ನಮ್ದು ಊಟ ಆಗಿದೆ ಅಥವಾ ಬೆಳಿಗ್ಗೆ ಬೇಗ ಬಂದಿದ್ದಾರೆ ನಮ್ಮ ಮನೆಯಲ್ಲಿ, ಆಗ ಅಕ್ಕಿ ಅಥವಾ ಅವ್ರು ಸ್ವಯಂ ಪಾಕಿಗಳು ನೀವು ಹಾಗೆ ನಮಗೆ ಬೇಳೆ ಧಾನ್ಯ ಏನಾದ್ರೂ ಕೊಡಿ ಅಂತ ಅವ್ರು ಕೇಳಿದ್ರೆ ಅದನ್ನು ಕೊಡುದು ಬಿಟ್ರೆ, ಆಗ ಆ ಮನೆಯಲ್ಲಿ ಬೇಯಿಸಿದ ಪದಾರ್ಥವನ್ನೇ ಕೊಟ್ರೆ ಅವ್ರು ಅದು ಸುಲಭ. ಇಲ್ಲಾಂದ್ರೆ ಮತ್ತೆ ಅವ್ರು ಹೋಗಿ ಅದನ್ನ ಮಾಡ್ಕೊಳ್ಳಿಕ್ಕೆ ಏನು ಇರುತ್ತೆ. ಅದು ಈ ಸಾಮಾನ್ಯ ಒಂದೋ ಈ ರೀತಿ ಪ್ರಾಯಶ್ಚಿತ್ತದ ದೃಷ್ಟಿಯಿಂದ ಮಾಡ್ಬೇಕು, ಇಲ್ಲಾಂದ್ರೆ ಸಾಮಾನ್ಯ ಬ್ರಹ್ಮಚಾರಿಗಳೇ ಬರುದು. ಬಂದಾಗ ಅವರಿಗೆ ನೀವು ಮನೆಗೆ ಹೋಗಿ ಮಾಡ್ಕೊಳ್ಳಿ ಅಂದ್ರೆ ಎಲ್ಲಿ. ಹಾಗಾಗಿ ಅವರು ಬೇಯಿಸಿದ ಪದಾರ್ಥವನ್ನ ಸ್ವೀಕರಿಸುವುದು ಒಂದು ಹವ್ಯಾಸ, ಅದೇ ಕ್ರಮದಲ್ಲಿ ಇತ್ತು. ಆದ್ರೆ ಅವಳು ಈ ಬ್ರಾಹ್ಮಣನನ್ನ ಬಿಟ್ಟು ಗಂಡನಿಗೆ ಕಾಲಿಗೆ ನೀರು ಹಾಕಿದ್ಲು, ಕೈಗೆ ನೀರು ಹಾಕಿದ್ಲು, ಆಸನ ಕೊಟ್ಟು ತುಂಬಾ ಶ್ರದ್ಧೆಯಿಂದ ತಕ್ಷಣ ಏನೇನ್ ಬೇಕೋ ಬಟ್ಟೆ ಗಿಟ್ಟೆ ಎಲ್ಲ ಕೈ ಕಾಲು ಒರೆಸ್ಲಿಕ್ಕೆ ಅದಕ್ಕಿದ್ದೆಲ್ಲ ಕೊಟ್ಟು, ಎಲ್ಲಿಂದ ಬಂದ್ರೆ ಏನಾಯ್ತು ಅಂತ ಸುಮಧುರೈಹಿ ವಾಕ್ಯೈಹಿ, ಮೆತ್ತನೆಯ ಮಾತುಗಳಿಂದ, ಸುಸ್ತಾದ್ರ, ಕಷ್ಟ ಆಯ್ತಾ, ಏನಾಯ್ತು ಇತ್ಯಾದಿ ಅವಳ ಬಗ್ಗೆ ಎಲ್ಲ ಮಾತಾಡಿದ್ರು. ಆಹಾರೇಣಾತ ಭೈಕ್ಷೇಶ್ಚ, ಅವರಿಗೂ ಬಡಿಸಿದ್ರು, ಗಂಡನಿಗೂ ಬಡಿಸಿದ್ಲು. ಬಡಿಸಿ ದೈವತಂಚ ಪತಿಮ್ಮೇನೆ, ಗಂಡನಲ್ಲಿ ಭಗವಂತನನ್ನು ಚೆನ್ನಾಗಿ ಕಂಡು ಅವನ ಚಿತ್ತಕ್ಕೆ ಅನುಸಾರವಾಗಿ ಏನು ಬೇಕು ಏನು ಬೇಡ ಅನ್ನೋದನ್ನ ಅರ್ಥೈಸಿಕೊಂಡು, ಕರ್ಮಣ ಮನಸಾ ವಾಚ ನಾತ್ಯಷ್ಣಾನ್ನಪಿ ನಾಪಿ ಚಾಪಿಬತ್ ತಂ ಸರ್ವಭಾವೋಪಗತ ಪತಿ ಶುಶ್ರೂಷಣೆ ರತ. ಮನಸ್ಸಿನಿಂದ, ಮಾತಿನಿಂದ, ಕ್ರಿಯೆಯಿಂದ ಪ್ರತಿಯೊಂದರಲ್ಲೂ ತನ್ನ ಯಜಮಾನನನ್ನು ತಪ್ಪದ. ದ್ರೌಪದಿ ಹೇಳುವ ಮಾತಿನಲ್ಲೂ ಈ ಮಾತು ಬರುತ್ತೆ. ಅವಳು ಸತ್ಯಭಾಮೆಯ ಜೊತೆಗಿನ ಸಂವಾದವನ್ನು ಮಾಡುವಾಗ ಅವರಿಗೆ ಯಾವುದು ತುಂಬಾ ಇಷ್ಟವೋ ಅದನ್ನ ವ್ಯವಸ್ಥೆ ಮಾಡುದು, ಅವರಿಗೆ ಯಾವುದು ಇಷ್ಟವೇ ಇಲ್ವೋ ಅದನ್ನೇ ಮಾಡಿ 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 ಬೇಸರ ಮಾಡುವುದಿಲ್ಲ ಅಂತ. ಅವ್ರು ಏನ್ ತಿನ್ನುವುದಿಲ್ವೋ ಅದನ್ನ ನಾವು ತಿನ್ನುವುದಿಲ್ಲ ಅಂತ. ಅದು ಎರಡೂ ಕಡೆಯಿಂದ ಇದೆ. ಈ ಕಡೆಯಿಂದ ನಾನು ಇಲ್ಲಿ ಬಂದದ್ದು ದ್ರೌಪದಿಯ ಮಾತಿಗೆ ಮಾತ್ರ ಹೇಳಿದೆ, ಅದು ಅವರ ಕಡೆಯಿಂದನೂ ಇರುತ್ತೆ. ಅವ್ರು ತಿನ್ನುವ ಮುಂಚೆ ತಿನ್ನುವುದಿಲ್ಲ, ಒಂದು ಬಡಿಸಿ ಒಟ್ಟಿಗೆ ಕೂತ್ಕೊಳ್ಳೋದು ಒಂದು, ಇಲ್ಲ ನಿಮ್ದೆಲ್ಲ ಆಗ್ಲಿ. ಆಮೇಲೆ ತಾಯಿ ಸಹಜವಾಗಿ ಹಾಗೆ ಎಲ್ರಿಗಾಗ್ಲಿ, ಮಕ್ಕಳೆಲ್ಲ ಊಟ ಕೂತಾಗ ಮತ್ತೇನೋ ಬೇಕು ಅಂತ ಕೇಳ್ತಾಳೆ, ಎದ್ದೇಳ್ಬೇಕು. ಅದಕ್ಕೋಸ್ಕರ ಅವಳು ಏನ್ ಮಾಡ್ತಾಳೆ ಅಂದ್ರೆ ಎಲ್ರಿಗೂ ಬಡಿಸಿ ಆದ್ಮೇಲೆ ಕೂಡ್ತಾನೆ. ಅದು ಶಾಸ್ತ್ರ ಅಲ್ಲ, ಅವಳ ತ್ಯಾಗ ಅದು. ಅದನ್ನ ನಾವು ಹಿಂಸೆ ಮಾಡಬೇಕು ಅಂತ ಕೊಟ್ಟ ಒಂದು ಆದೇಶ ಅಲ್ಲ, ಅದು ಸಹಜವಾಗಿ ಒಂದು ಏನ್ ಗೊತ್ತಾ, ನಾವು ಎಲ್ಲರ ಹೊಟ್ಟೆ ತುಂಬಿತು ಅನ್ನುವಾಗ ಒಂದೊಂದು ತೃಪ್ತಿ ಇದೆಯಲ್ವಾ, ಅದರ ಮುಂದೆ ಸಿಗುವ ಫಲದ ಮುಂದೆ ಜಗತ್ತಿನಲ್ಲಿ ಏನು ಕೊಟ್ಟರು ಕೂಡ ಆ ತೃಪ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರಿಗೆ ಹೊಟ್ಟೆ ತುಂಬಿದಾಗ ಅವರೊಂದು ತೇಗಿ ಸಂತೋಷ ಆಯ್ತು ಅಂತ ಅಂದ್ರೆ ಉಂಟಲ್ಲ, ಹೊಟ್ಟೆ ತುಂಬಿದಾಗ ಆಗುತ್ತೆ. ಅದು ನೀವು ಒಂದ್ಸರ್ತಿ ಆ ಕ್ರಿಯೆಯಲ್ಲಿ ತೊಡಗಿ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನೊಬ್ರು ಹೊಟ್ಟೆ ತುಂಬಿಸಿದಾಗ ಒಂದು ಸಂತೋಷ ಪಡುವಾಗ ಆಗುವ ತೃಪ್ತಿ ಅದು ಹಾಗಂತೇಳಿ ಹಸಿವು ಹೋಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು. ಹಸಿವಾಗುತ್ತೆ, ತಿಂತೇವೆ, ಎಲ್ಲ ಇದೆ. ಆದ್ರೆ ಆ ತೃಪ್ತಿಯ ಮುಂದೆ ಅವ್ರಿಗಿಂತ ಮುಂಚೆನೆ ತಿಂದು ಆಮೇಲೆ ಉಳಿದದ್ದು ನೋಡೋಣ ಹಾಕ್ಲಿಕ್ಕೆ ಅಂತ ಹೇಳುವ ಸ್ವಭಾವ ಅವಳದ್ದಾಗಿರ್ಲಿಲ್ಲ. ಹಾಗಾಗಿ ಸರ್ವಭಾವೋಪಗತ, ಏನೇನು ಬೇಕು ಏನೇನು ಅಗತ್ಯ ಇದೆ ಅದೆಲ್ಲವನ್ನು ವ್ಯವಸ್ಥೆ ಮಾಡಿದ್ಲು. ಅವಳ ಬಗ್ಗೆ ಚೆನ್ನಾಗಿ ವಿವರ ಕೊಡ್ತಾರೆ. ಒಳ್ಳೆ ಆಚರಣೆ ಇದ್ದವಳು, ಕ್ಲೀನ್ ಆಗಿ ವಸ್ತುಗಳನ್ನು ವ್ಯವಸ್ಥೆ ಮಾಡ್ತಾ ಇದ್ದವಳು. ಮತ್ತೇನ್ ಮಾಡ್ತಾ ಇದ್ದೋ ಅದ್ರ ಬಗ್ಗೆ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಅಷ್ಟೇ ಅಲ್ಲ, ಕುಟುಂಬಸ್ಯ ಹಿತೈಷಿಣಿ, ಕುಟುಂಬದ ಹಿತವನ್ನೇ ಯಾವಾಗ್ಲೂ ಬಯಸ್ತಾ ಇದ್ದವಳು. ಹಾಗೆ ಭರ್ತುಶ್ಚಾಪಿ ಹಿತಂ,
ಕೇವಲ ಕುಟುಂಬದ ಹಿತ ಅಲ್ಲ, ಗಂಡನ ಹಿತವನ್ನು ಕೂಡ ಬಯಸುವವಳು ಸತತಂಚ ಅನುವರ್ತತೆ, ನಿರಂತರ ಅವನನ್ನೇ ಅನುಸರಿಸಿ ಬದುಕ್ತಾ ಇದ್ಲು. ದೇವತೆಗಳನ್ನು, ಅತಿಥಿಗಳನ್ನು, ಭೃತ್ಯರನ್ನು, ಅತ್ತೆ ಮಾವಂದಿರನ್ನು ಚೆನ್ನಾಗಿ ನಿತ್ಯಂ ಸತತಂ ಸಂಯತೇಂದ್ರಿಯ, ಇಂದ್ರಿಯಗಳನ್ನ ನಿಗ್ರಹಿಸಿ ಯಾವುದೇ ದ್ವೇಷ ಅಸೂಯೆಗಳಿಗೆ ಅವಕಾಶ ಕೊಡದಂತೆ ಶುಶ್ರೂಷಣ ಪರ, ಯಾವಾಗಲೂ ಆ ಅವಶ್ಯಕತೆ ಇದ್ದದನ್ನ ಪೂರೈಸುವ ಕ್ರಿಯೆಯಲ್ಲಿ ತೊಡಗಿದ್ದವಳು. ನೆನಪಾಯ್ತು, ಗಡಿಬಿಡಿಯಲ್ಲೆಲ್ಲ ಮಾಡಿ ಆಗುವಾಗ ಸಾ ಬ್ರಾಹ್ಮಣಂ ತದಾ ದೃಷ್ಟ ಸಂಸ್ಥಿತಂ ಭೈಕ್ಷಕಾರಣಂ ಕುರುವತಿ ಪತಿ ಶುಶ್ರೂಷಂ ಸಸ್ಮಾರಾತ ಶುಭೇಕ್ಷಣ. ಆದ್ರೆ ಅವಳು ಸಸ್ಮಾರ ಅಂತ ಮರಿಲಿಲ್ಲ, ಆದ್ರೆ ಬೇಕು ಅಂತ ಮರಿಲಿಲ್ಲ, ಮರ್ತ್ ಹೋಯ್ತು. ಕೂಡ್ಲೆ ವ್ರೀಡಿತ, ನಾಚಿಕೆ ಆಯ್ತಂತೆ, ಛೆ ಅವರನ್ನು ಹಾಗೆ ನಿಲ್ಲಿಸಿ ಬಂದ್ಬಿಟ್ಟು ನನ್ನ ಹೊರಗಡೆ. ಸಾಭವತ್ ಸಾಧ್ವಿ ತದಾ ಭರತ ಸಪ್ತಮ ಭಿಕ್ಷಾಮಾದಾಯ ವಿಪ್ರಾಯ ನಿರ್ಜಗಾಮ ಯಶಸ್ವಿ. ತಕ್ಷಣ ಆ ತಟ್ಟೆ ತೊಳೆದಿಟ್ಟದ್ದನ್ನು ಮತ್ತೆ ವಾಪಸ್ ಅದಕ್ಕೆ ತುಂಬಿಸಿ ನಿರ್ಜಗಾಮ, ವಿಪ್ರಾಯ ನಿರ್ಜಗಾಮ, ಆ ಋತ್ವಿಜನಿಗೋಸ್ಕರ ಅಲ್ಲಿಗೆ ಓಡಿ ಬಂದ್ಲು. ಆಗ ಅವನಿಗೊಂಚೂರು ಸಿಟ್ಟು ಬಂತು. ತನ್ನ ಎದುರುಗಡೆನೆ ನಿಲ್ಲಿಸಿ ಒಳಗೆಲ್ಲ ಸೇವೆ ಮಾಡ್ತಾ ಇದ್ದಾಳೆ, ಹಾಕ್ತಾ ಇದ್ದಾಳೆ, ಬಡಿಸ್ತಾ ಇದ್ದಾಳೆ. ಇವನು ಇಲ್ಲೇ ನಿಂತ ಇದ್ದಾನೆ, ಪತಿರಾಯ ಸೇವೆ ಮಾಡಿಸ್ಕೊತಾ ಇದ್ದಾನೆ, ಈ ರಾಯ ನಿಂತ ಇದ್ದಾನೆ. ಕಿಮಿದಂ ಭವತಿ, ಪೂಜ್ಯಳೆ ಏನಿದು? ತ್ವಮ್ಮಾಂ ತಿಷ್ಠ ಇತ್ಯುಕ್ತ, ನೀನೇ ತಾನೇ ನಿಲ್ಲು ಅಂತ ಹೇಳಿದ್ದು. ವರಾಂಗನೆ, ಹಾಗೆಂತ ಕೋಪ ಅಂದ್ರೆ ಅದು ಏನು ನಮ್ಮ ಮೇಲೆ ನಮ್ಮ ಕಂಟ್ರೋಲ್ ತಪ್ಪುವ ಕೋಪ ಅಲ್ಲ, ಕೋಪ ಇತ್ತು, ತಪ್ಪಲ್ವಾ? ಉಪರೋಧಂ ಕೃತವತಿ ನ ವಿಸರ್ಜಿತವತ್ಯಸಿ, ನನ್ನನ್ನು ಬಿಟ್ಟು ಕಳಿಸಿದ ಮೇಲೆ ಏನೋ ಮಾಡ್ಬೋದಿತ್ತಲ್ವಾ ಅಂತ ಕೇಳ್ತಾನೆ. ಆಗ ಬ್ರಾಹ್ಮಣಂ ಕ್ರೋಧ ಸಂತಪ್ತಂ, ಹೊರಗಿನಿಂದ ತೋರಿಸ್ಲಿಲ್ಲ, ಆ ಶಬ್ದದಲ್ಲಿ ಕೋಪ ಇಲ್ಲ, ಆದ್ರೆ ಅವಳಿಗೆ ಗೊತ್ತಾಯ್ತು ಅಂತ ಹೇಳ್ತಾರೆ. ಅಲ್ಲಿ ವರಾಂಗನೆ ಅಂತ ಶಬ್ದ ಇದೆ, ಅಂದ್ರೆ ಆ ಮಾತಿನಲ್ಲಿ ಮೆದುತನವನ್ನು ಉಳಿಸ್ಕೊಂಡಿದ್ದಾನೆ. ವರಾಂಗನೆ ಅಂತ ಪ್ರೀತಿಯಿಂದಲೇ ಹೇಳಿದ್ದಾನೆ. ಅದು ವ್ಯಾಸರದ್ದೇ ಸ್ಟೈಲ್, ಅದು ಬೇರೆಯವರು ಆತರ ವಿವರಿಸ್ಲಿಕ್ಕೆ ಕಷ್ಟ. ಯಾಕಂದ್ರೆ ಅಲ್ಲಿ ಶಬ್ದದಲ್ಲಿ ಅವನ ಮಾತಿನಲ್ಲಿ ಕಿಮಿದಂ ಅನ್ನೋದ್ರಲ್ಲಿ ಒಂಚೂರು ಕೋಪ ಕಾಣಿಸ್ತದೆ. ಏನಿದು ಅನ್ನೋದ್ರಲ್ಲಿ ಒಂಚೂರು ಕೋಪ ಬಿಟ್ರೆ ಮತ್ತೆ ಎಲ್ಲವೂ ಕೂಡ ತಿಷ್ಠ ಇತ್ಯುಕ್ತ ವರಾಂಗನೆ ಉಪರೋಧಂ ಕೃತವತಿ ನ ವಿಸರ್ಜಿತವತ್ಯಸಿ, ನನ್ನನ್ನು ಬಿಟ್ಟು ಕಳಿಸ್ಬೋದಿತ್ತಲ್ವಾ, ಏನಿದು ಅಂತ ಮಾತಲ್ಲಿ ಅಷ್ಟು ಕೋಪ ಕಾಣಿಸ್ತು. ಆದ್ರೆ ಒಳಗಿನಿಂದ ಕ್ರೋಧ ಸಂತಪ್ತಂ ಜ್ವಲಂತಮಿವ ತೇಜಸ, ಒಳಗೆ ಧಗ 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 ಅಂತ ಉರಿತಾ ಇದ್ದಾನೆ. ದೃಷ್ಟ್ವಾ ಸಾಧ್ವಿ ಮನುಷ್ಯೇಂದ್ರಂ ಸಾಂತ್ವಪೂರ್ವಂ ವಚೋಬ್ರವೀತ್. ಆದ್ರೆ ಅವಳು ಕೋಪ ಮಾಡ್ಕೊಳ್ಳಿಲ್ಲ, ತುಂಬಾ ಸಮಾಧಾನದಿಂದಲೇನೆ ಅವನಿಗೆ ಹೇಳ್ತಾಳೆ, ಕ್ಷಮಸ್ವ ವಿಪ್ರವರ, ಕ್ಷಮಿಸು. ಸ್ತ್ರೀ ಜಡಾತ್ಮತ, ಈ ಹೆಣ್ಮಕ್ಳು ಕೆಲವೊಂದ್ಸರ್ತಿ ತಕ್ಷಣ ಎಲ್ಲೋ ಬೇರೆ ಕಡೆ ಗಮನ ಹೊರಟೋಗುತ್ತೆ, ಅದು ನಂದೊಂದು ದೋಷ. ಸ್ತ್ರೀ ಜಡಾತ್ಮತಾಂ ಕ್ಷಮಸ್ವ, ಪ್ರಸೀದ ಭಗವನ್, ಕೋಪ ಮಾಡ್ಕೊಳ್ಬೇಡ. ಮಹ್ಯಂ ಕೃಪಾಂ ಕುರು, ನಮ್ಮಂತಹ ಪಾಪದವ್ರ ಮೇಲೆ ನೀವು ಸಿಟ್ಟು ಮಾಡಿಕೊಂಡ್ರೆ ಗುಬ್ಬಿ ಮೇಲ್ ಬ್ರಹ್ಮಾಸ್ತ್ರನ ಅಂತ ಅವಳು ಮತ್ತೆ ಹೇಳ್ತಾಳೆ ಮುಂದೆ. ಮೈ ದ್ವಿಜ ಕ್ಷಂತು ಮರ್ಹಸಿ ಮೇ ವಿದ್ವನ್ ಭರ್ತಾ ಮೇ ದೈವತಂ ಮಹತ್. ಆ ಹೊತ್ತಿನಲ್ಲಿ ತುಂಬಾ ಹಸಿದು ಬಂದಿದ್ದಾರೆ, ಶ್ರಮಪಟ್ಟು ಬಂದಿದ್ದಾರೆ ಅನ್ನುವ ಭಾವ ನನಗೆ ಉಳಿದದ್ದನ್ನು ಮರೆಸಿ ಮೊದಲು ಅವರಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನುವ ಕಾಳಜಿಯಿಂದ ನಾನು ಹಾಗೆ ಮಾಡದೆ ಹೊರತು ನೀವು ನಿಂತವರನ್ನು ಅವಮಾನಿಸಿ ಅವರಿಗೆ ಸೇವೆ ಮಾಡಬೇಕು ಅನ್ನುವ ಆಲೋಚನೆಯಲ್ಲಿ ಹೋಗಿಲ್ಲ. ಸಚಾಪಿ ಕ್ಷುದಿತಃ ಶ್ರಾಂತಃ ತಪ್ತಃ, ಅದಕ್ಕೋಸ್ಕರ ಶುಶ್ರೂಷಿತಾಮಯ, ನಾನು ತಕ್ಷಣ ಹೋಗಿ ಅವನನ್ನ ಶುಶ್ರೂಷಣೆ ಮಾಡಿದೆ. ಆಗ ಸ್ವಲ್ಪ ಕೋಪ ಈಗ ಸ್ವಲ್ಪ ಕಾಣಿಸುತ್ತೆ, ಅದು ಕೋಪ ಅನ್ನೋದಕ್ಕಿಂತ ಸ್ವಲ್ಪ ಅಹಂಕಾರವು ಸೇರಿರುತ್ತೆ. ಬ್ರಾಹ್ಮಣ ನಗರೀಯಾಂ ಸಹ, ಋತ್ವಿಜರು ಬ್ರಾಹ್ಮಣರೇನ್ ಚಿಕ್ಕವರ, ಅವರೇನ್ ದೊಡ್ಡವರಲ್ವಾ? ಪತಿ ದೈವತ, ಸರಿ ನಾನು ಅದನ್ನಲ್ಲ ಅಂತ ಹೇಳ್ತಿಲ್ಲ, ಅಂದ್ರೆ ಬ್ರಾಹ್ಮಣರು ಚಿಕ್ಕವರು ಅಂತನ. ಗರೀಯಾಂಸ್ತೆ ಪತಿ ಕೃತ, ನಿನ್ನ ಗಂಡನಿಗಿಂತಲೂ ದೊಡ್ಡವರ ಚಿಕ್ಕವರ. ಗೃಹಸ್ಥ ಧರ್ಮೇ ವರ್ತಂತಿ ಬ್ರಾಹ್ಮಣಾನ್ ಅವಮನ್ಯಸೆ, ನೀನು ಗೃಹಸ್ಥ ಧರ್ಮದಲ್ಲಿ ಇರುವವಳು. ಎದುರುಗಡೆ ಯಾರು ಋತ್ವಿಜರಾಗ್ಲಿ ಯಾರೇ ಬಂದು ಬೇಡಿದ್ರೆ ಮೊದಲು ಅವರನ್ನ ಗೌರವಿಸಬೇಕು. ಅವಮಾನ ಮಾಡಿದ್ದಲ್ವ ನೀನೀಗ, ನಿಲ್ಲು ಅಂತ ಹೇಳಿ, ಇಲ್ಲ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಾನು ಬೇಜಾರೇ ಮಾಡ್ಕೊಳ್ತೇನೆ, ಹೊರಟೋಗ್ಬಿಡ್ತಿದ್ದೆ. ನಿಲ್ಲು ಅಂತ ಹೇಳಿದ್ಮೇಲೆ ನಾವು ನಿಲ್ತೇವೆ, ಇಲ್ಲ ಅಂದ್ರೆ ನಾವು ಅಲ್ಲಿ ನಿಲ್ಲಲ್ಲ. ಅವ್ರಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ, ಬಾಗಿಲು ಹಾಕೊಂಡ್ಬಿಟ್ರು, ಆಮೇಲೆ ಅಂತ ಕೂಡುದಿಲ್ಲ ನಾವು, ನಮ್ಗೆ ಆ ಅಭ್ಯಾಸವೂ ಇಲ್ಲ. ನಿಲ್ಲು ಅಂತ ಹೇಳಿದ ಮೇಲೆ ಗೃಹಸ್ಥ ಧರ್ಮ ಇದ್ದದ್ರಿಂದ, ಯಾಕೆಂದ್ರೆ ಇಂದ್ರೋಪೇಶಾಂ ಪ್ರಣಮತೆ, ಇಂದ್ರನು ಋತ್ವಿಜರಿಗೆ ಹೆದರಿ ನಮಸ್ಕರಿಸ್ತಾನೆ. ಕಿಂ ಪುನರ್ಮಾನವೋ ಭುವಿ, ಇನ್ನು ಮನುಷ್ಯರು ಅಂದ್ರೆ ಏನು ಹೇಳಬೇಕು? ಅವಲಿಪ್ತೇನ ಜಾನೀಸೆ,
ವೃದ್ಧಾನಾಂನ ಶ್ರುತಂ ತ್ವಯ, ದೊಡ್ಡವರೇನು ಹೇಳ್ಕೊಟ್ಟಿಲ್ವ ನಿನಗೆ? ಋತುಜರನ್ನು ಅವಮಾನ ಮಾಡಿದ್ರೆ ಏನಾಗುತ್ತೆ ಅಂತ. ಅವಲಿಪ್ತೆ ನ ಜಾನೀಸೆ, ಅವರು ಕೋಪ ಮಾಡ್ಕೊಂಡ್ರೆ, ಅವ್ರು ಸಿಟ್ಟು ಬಂದ್ರೆ, ಅವಮಾನ ಆದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ವಾ? ಬ್ರಾಹ್ಮಣ ಅಗ್ನಿ ಸದೃಶಾಹ, ಋತ್ವಜರು ಅಂದ್ರೆ ಬೆಂಕಿ ಇದ್ದ ಹಾಗೆ. ದಹೇಯು ಪೃಥಿವೀಮಪಿ, ಇಡೀ ಭೂಮಿಯನ್ನು ಸುಟ್ಟಾರು. ಸಪರ್ವತ ವನದ್ವೀಪಾಂ ಕ್ಷಿಪ್ರಮೇವ ಅವಮಾನಿತಾ. ಅದು ಭೂಮಿ ಅಂತಂದ್ರೆ ಯಾವುದೋ ಒಂದು, ಕೆಲವೊಮ್ಮೆ ಶಾಪ, ಸತ್ತೋಗ್ಲಿ ಅಂತ ಹೇಳಿದ್ಮೇಲೆ 90 ವರ್ಷ ಆದ್ಮೇಲೆ ಒಂದು ಸತ್ತ ಅಂತ, ಹಾಗಲ್ಲ ಇದು. ಆಗಲೇ ಪರ್ವತ ವನಗಳಿಂದ ಕೂಡಿದ ಇಡೀ ನೆಲವೇ ಸುಟ್ಟು ಮಣ್ಣೆಲ್ಲ ಭಸ್ಮವಾದೀತು. ಅವಮಾನಿತಾ, ಕೋಪಗೊಂಡವರ ದಾಳಿಗೆ ತುತ್ತಾದ್ರೆ ಮತ್ತೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಖಂಡಿತ ತಪ್ಪು ತಿಳಿಬೇಡಿ, ಕೈ ಮುಗಿದು ಹೇಳ್ತಾಳೆ, ನಾವ ಜಾನಾಮ್ಯಹಂ, ಖಂಡಿತ ನಿಮ್ಮನ್ನು ಅವಮಾನ ಮಾಡಿಲ್ಲ. ವಿಪ್ರಾನ್ ದೇವೈಹಿ ತುಲ್ಯಾನ್ ಮನಸ್ವಿನಃ, ಖಂಡಿತ ಅತ್ಯಂತ ಮನಸ್ವಿಗಳವರು, ತಪಸ್ವಿಗಳು, ದೇವತೆಗಳಿಗೆ ಸದೃಶರು, ಭೂಸರರು ಅಂತ ಅವರಿಗೆ ಹೆಸರು ಕೂಡ. ಅದನ್ನು ಒಪ್ಪಿಕೊಂಡಿದ್ದೇನೆ. ಅಪರಾಧಮಿಮಂ ವಿಪ್ರ ಕ್ಷಂತು ಮರಹಸಿ ಮೇ ಅನಘ, ದೋಷ ಇಲ್ಲದವನೇ, ನೀನು ಕ್ಷಮೆ ಕೊಡಬೇಕು, ನನ್ನನ್ನ ಮನ್ನಿಸಬೇಕು, ನನ್ನ ಅಪರಾಧವನ್ನ ಮನ್ನಿಸಬೇಕು. ಜಾನಾಮಿ ತೇಜೋ ವಿಪ್ರಾಣ, ಇಷ್ಟು ಹೇಳಿದ್ಮೇಲೆ ಅವನೇನು ಹೇಳ್ದ ಅದಕ್ಕೆ ಉತ್ತರ ಕೊಡ್ತಾನೆ. ಹೌದು, ವಿಪ್ರರ ತೇಜಸ್ಸನ್ನು ನಾನು ತಿಳಿದಿದ್ದೇನೆ. ಆ ತೇಜಸ್ಸು ಅನ್ನೋದು ಮನೆಗೆ ಬಂದ್ರೆ ಅದು ಮಹಾಭಾಗ್ಯ ಅಂತ ಲೆಕ್ಕ. ಆ ತೇಜಸ್ಸು ಮನೆ ಎದುರುಗಡೆ ಬಂತು ಅಂದ್ರೆ ಅದು ದೊಡ್ಡ ಭಾಗ್ಯ ಅಂತ ಅರ್ಥ. ಅದರ ಬಗ್ಗೆ ನನಗೆ ಗೊತ್ತು. ಅಪೇಯಸ್ಸಾಗರ ಕ್ರೋಧಾತ್ ಕೃತೋ ಹಿ ಲವಣೋದಕ, ಹೌದು, ಬ್ರಾಹ್ಮಣರ ತಾಕತ್ತೇನು ಅಂತ ನನಗೆ ಗೊತ್ತು. ಇಡೀ ಲವಣೋದಕ ಸಮುದ್ರವೇ ಕ್ಷಣ ಮಾತ್ರದಲ್ಲಿ ಒಬ್ಬನ ಆಚಮನವಾಗಿ ಸ್ವೀಕಾರಗೊಂಡಿದೆ ಗೊತ್ತು. ಅರಿತವಳ ಅಂದ್ರೆ ವೃದ್ಧರು ಹೇಳ್ಕೊಡ್ಲಿಲ್ವಾ ಅಂತ ಕೇಳಿದಕ್ಕೆ ಹೇಳಿದ್ದು ಹೌದು. ತಥೈವ ದೀಪ್ತ ತಪಸಾ ಮುನೀನಾಂ ಭಾವಿತಾತ್ಮನಾಂ ಯೇಷಾಂ ಕ್ರೋಧಾಗ್ನಿರದ್ಯಾಪಿ ಸಮುದ್ರೇನೋಪಶಾಮ್ಯತಿ. ಇವತ್ತು ಕೂಡ ಸಮುದ್ರದಲ್ಲಿ ಒಡವಾನಲ ಅಂತ ಇದ್ದದ್ದು ಪರಾಶರನ ಸಿಟ್ಟು ಮುಗಿಸ್ಲಿಕ್ಕಾಗದೆ ದೇವತೆಗಳು ಋಷಿಗಳೆಲ್ಲ ಸೇರಿ ಅದನ್ನ ಸಮುದ್ರದ ಮಧ್ಯದಲ್ಲಿ ಇಡ್ಲಿಕ್ಕೆ ಅವರು ಆಜ್ಞೆ ಮಾಡಿದ್ರಿಂದಾಗಿ ಇವತ್ತಿಗೂ ಅದು ಇನ್ನೂ ದಹಿಸಿ ಅಂದ್ರೆ ಮುಗಿದು ಶಾಂತಿ ಹೊಂದಿಲ್ಲ, ಅದು ಉಪಶಮನ ಆಗಿಲ್ಲ, ಇವತ್ತಿಗೂ ಸುಡ್ತಾ ಇದೆ. ಇನ್ನು ಅಗಸ್ತ್ಯರ ಕೋಪ ಎಂಥ ಒಬ್ಬ ರಾಕ್ಷಸನನ್ನ ಹೊಟ್ಟೆಯಲ್ಲೇ ಜೀರ್ಣ ಮಾಡಿಬಿಟ್ಟಿತು. ಅವರ ಕೋಪ ಗೊತ್ತಿದೆ. ಆಮೇಲೆ ಸುಟ್ಟು ಬಿಡ್ತೇನೆ, ತಿಂದು ಬಿಡ್ತೇನೆ ಅಂತ ಹಿಂದಿನಿಂದ ಓಡಿ ಬಂದ ಇಲ್ವಲ್ಲ, ಅವನು ಸುಟ್ಟು ಭಸ್ಮವಾಗಿ ಹೋದ. ಒಬ್ಬ ಹೊಟ್ಟೆಯಲ್ಲಿ ಜೀರ್ಣವಾದ, ಇನ್ನೊಬ್ಬ ಅಣ್ಣ ಅವನ ಕಣ್ಣಿಗೆ ಬಿದ್ದು ಸುಟ್ಟು ಹೋದ. ಕ್ರೋಧ ಸವಿಪುಲೋ ಬ್ರಹ್ಮನ್ ಪ್ರಸಾದಶ್ಚ ಮಹಾತ್ಮನ. ಅವರ ಕೋಪ ಎಷ್ಟು ದೊಡ್ಡದೋ ಪ್ರಸಾದವೂ ಅಷ್ಟೇ ದೊಡ್ಡದು, ಅದು ಗೊತ್ತು ನನಗೆ. ಅಸ್ಮಿನ್ ಅತಿಕ್ರಮೇ ಬ್ರಹ್ಮನ್ ಕ್ಷಂತು ಮರಹಸಿ. ಆದ್ರೆ ಇಲ್ಲಿ ನಾನು ಮಾಡಿದ ಅತಿಕ್ರಮವನ್ನ ನೀನು ಕ್ಷಂತು ಮರಹಸಿ, ನನ್ನನ್ನ ಕ್ಷಮಿಸಬೇಕು. ಪತಿ ಶುಶ್ರೂಷಯ ಧರ್ಮ ಯಸ್ಸಮೇ ರೋಚತೆ ದ್ವಿಧ. ಗಂಡನನ್ನ ಆಧರಿಸಬೇಕು ಅನ್ನುವ ಯೋಚನೆಯ ಕಾರಣದಿಂದಾಗಿ ಕ್ಷಣದಲ್ಲಿ ನನಗೆ ಮರ್ತು ಹೋಯಿತು. ದೈವತೇಶ್ವಪಿ ಸರ್ವೇಷು ಭರ್ತಾಮೇ ದೈವತಂ ಪರಂ. ಎಲ್ಲೆಲ್ಲೋ ದೇವತೆಗಳನ್ನ ಕಾಣುವುದಕ್ಕಿಂತ ಹೆಚ್ಚು ನಾನು ದೇವತೆಯನ್ನ ಕಾಣಬೇಕಾದ ಜಾಗ ಅದು ನನ್ನ ಪತಿ. ಅದರಿಂದಾಗಿ ನಾನು ಆ ಶುಶ್ರೂಷೆ ಮಾಡಿದ ಹೊರತು ನನ್ನ ಗಂಡ ಅಂತ ನಾನು ಕೇವಲ ಸಂಬಂಧದ ದೃಷ್ಟಿಯಿಂದ ಪೂಜಿಸಿದ್ದಲ್ಲ, ಭಗವಂತನಲ್ಲಿ ಕಾಣುವ ದೊಡ್ಡ ಪ್ರತೀಕ ನನಗೆ ಹತ್ತಿರವಾದದ್ದು ಅನ್ನುವ ಕಾರಣಕ್ಕೆ ನಾನು ಪೂಜಿಸಿದ್ದೇನೆ. ಅವಿಶೇಷೇಣ ತಸ್ಯಾಹಂ ಕುರಿಯಾಂ ಧರ್ಮಂ ದ್ವಿಜೋತ್ತಮ ಶುಶ್ರೂಷಾಯ ಫಲಂ ಪಶ್ಯ ಪತ್ಯು ಬ್ರಾಹ್ಮಣ ಯಾದೃಶಂ. ಅಂತಹ ಗಂಡನನ್ನ ಚೆನ್ನಾಗಿ ನೋಡಿಕೊಂಡದ್ದರ ಫಲ ಏನು ಅಂತ ನಿನಗೊಂಚೂರು ತೋರಿಸ್ಬೇಕಾಗಿದೆ, ನಿನಗದರ ಸಾರ ಏನು ಅಂತ ಹೇಳಬೇಕಾಗಿದೆ. ಅವಳು ಹೇಳ್ತಾಳೆ, ಚಂದದ ಮಾತು, ಅವಳು ಆ ಶಬ್ದ ಹೇಳಿ ಚೆನ್ನಾಗಿತ್ತು. ಏನು ಅಂದ್ರೆ ಶುಶ್ರೂಷಾಯ ಫಲಂ ಪಶ್ಯ, ಶುಶ್ರೂಷೆ ಮಾಡಿದವಳ ಫಲವನ್ನು ನೋಡು. ಪತ್ಯು ಬ್ರಾಹ್ಮಣ ಯಾದೃಶಂ, ಅದು ಏನು ಅಂತ ಹೇಳ್ತಾಳೆ. ಬಲಾಕಾಹಿ ತ್ವಯಾದಗ್ಧ ರೋಷಾದ್ ತದ್ವಿದಿತಂ ಮಯ ಕ್ರೋಧ ಶತ್ರು ಶರೀರಸ್ಥಃ ಮನುಷ್ಯಾಣಾಂ ದ್ವಿಜೋತ್ತಮ ನಾಹಂ ಬಲಾಕ ವಿಪ್ರರ್ಷೇ ತ್ಯಜ ಕೋಪಂ ತಪೋಧನ ಅನಯಾ ಕ್ರುದ್ಧಯಾ ದೃಷ್ಟ್ಯಾ ಕ್ರುದ್ಧ ಕಿಂ ಮಾಂ ಕರಿಷ್ಯಸಿ. ಪೂರ್ತಿ ಸಪ್ಪೆ ಆಗ್ಬಿಡ್ತಾನೆ. ಅಲ್ಲಿ ತನಕ ದಗದಗ ಅಂತ ಹುರಿತಾ ಇದ್ದವನು ಹೇಳ್ತಾನೆ, ನೀನು ನಿರಂತರ ವೇದ ಅನುಚ್ಚಾರಣೆ ಮಾಡುವಾಗ ಮೇಲಿನಿಂದ ಹಿಕ್ಕೆ ಹಾಕಿದ ಹಕ್ಕಿಯೊಂದನ್ನ ಕ್ಷಣ ಮಾತ್ರದಲ್ಲಿ ಸುಟ್ಟು ತೆಗೆದೇ ಅಲ್ವಾ? ರೋಷಾ ತದ್ ವಿದಿತಮ್ಮಯ್ಯ, ನೀನೇನ್ ಮಾಡಿದೆ ಅಂತ ನನಗೆ ಗೊತ್ತಿದೆ. ನಾಹಂಬಲಾಕ ವಿಪ್ರರ್ಷೆ,
ನಾನು ಆ ಕೊಕ್ಕರೆ ಅಲ್ಲ, ನಿನ್ನ ಕಣ್ಣಿಗೆ ಕುಕ್ಕಿ ಕುಕ್ಕಿ ಸಾಯ್ಲಿಕ್ಕೆ. ನೀನು ಕೆಕ್ಕರಿಸಿ ನೋಡಿದೊಡನೆ ನಾನು ಸುಟ್ಟು ಭಸ್ಮವಾಗ್ಲಿಕ್ಕೆ ಆ ಕೊಕ್ಕರೆ ಅಲ್ಲ. ತ್ಯಜ ಕೋಪಂ, ಕೋಪ ಬಿಡು. ಯಾಕೆಂದ್ರೆ ಅದು ತುಂಬಾ ನಮ್ಮನ್ನೇ ಮೊದಲು ಕೋಪ ಎಲ್ಲಿ ಹುಟ್ಟುತ್ತೋ ಅವನನ್ನು ಮೊದಲು ಸುಡುತ್ತೆ, ಆಮೇಲೆ ಬೇರೆಯವರನ್ನು ಸುಡುತ್ತೆ. ಈಗ ಯಾಕೆ ಆ ಮಾತು ಬಂತ? ಹಾಗಾದ್ರೆ ಸಜ್ಜನರು ಕೋಪ ಮಾಡ್ಕೊಳ್ತಾರಲ್ವಾ? ಸಜ್ಜನರು ಕೋಪ ಮಾಡ್ಕೊಳ್ತಾರಲ್ವಾ ಅಂದ್ರೆ, ಕೋಪ ಎರಡು ತರ ಇದೆ. ನಮ್ಮ ನಿಯಂತ್ರಣದಲ್ಲಿರುವ ಕೋಪ ಒಂದು, ನಮ್ಮ ಇರದ ಕೋಪ ಒಂದು. ಕೈಗೆ ಸಿಕ್ಕ ವಸ್ತುವಲ್ಲಿ ಎಸಿತೇವಲ್ವ ನಾವು ಕೆಲವೊಮ್ಮೆ. ಆ ಕೋಪಕ್ಕೆ ನಾವೇನ್ ಮಾಡಿದ್ವಿ ಅಂತ ಆಮೇಲೆ ಅಯ್ಯೋ ಇಷ್ಟೆಲ್ಲ ಮಾಡಿದ್ನ, ನಾವೇ ಅಯ್ಯೋ ಹಾಗೆ ಹೇಳ್ಬಿಟ್ನ ನಾನು, ಅಯ್ಯೋ ಅದ್ ಮಾಡಬಾರ್ದಿತ್ತು ಅಂತ ಆಮೇಲೆ ಅನ್ಕೋತೇವಲ್ಲ, ಇದು ನಮ್ಮ ಕೈ ತಪ್ಪಿದ ಕೋಪ. ಅದೇ ತಾಯಿ ಮಗುವಿನ ಮೇಲೆ ಅದೇನೋ ಮಾಡ್ತಾ ಇರ್ಬೇಕಾದ್ರೆ ಅಂತ ಜೋರ್ ಮಾಡಿ ಬೈತಾ ಇರ್ತಾಳೆ. ಉಳಿದವರು ಯಾಕೆ ಬೈತೀರಿ, ಅದ್ ಬೈಯದೇ ಇದ್ರೆ ಅಲ್ಲಿಗೆ ಹೋಗಿ ಬಿದ್ದ್ಬಿಡುತ್ತೆ ಅಂತ ತನ್ನ ನಿಯಂತ್ರಣದಲ್ಲಿ ಹಾಗೆ ಅಂತ ಹೇಳಿ ಅವಳು ಸಿಕ್ಕಾಪಟ್ಟೆ ರಪ 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 ಅಂತ ಬಾರಿಸೋದಿಲ್ಲ. ಕಣ್ಣಲ್ಲಿ ಕೋಪ ಇರುತ್ತೆ, ಆದ್ರೆ ತನ್ನ ನಿಯಂತ್ರಣ ಇರುತ್ತದು. ಒಳಗಿನಿಂದ ನಗ್ತಾ ಇರ್ತಾಳೆ. ಆ ಮಗುವಿನ ಮೇಲೆ ಕೋಪ ಮಾಡೋದು ಬೇಕಾಗಿಲ್ಲ ಅಂತ ಗೊತ್ತಿದೆ ಅವಳಿಗೆ. ಆ ಕೋಪ ಋಷಿಗಳದ್ದು. ಅದರಿಂದಾಗಿ ಅದು ಅವರ ಒಳಗೆ ಇದ್ರು ಅವರನ್ನು ಸುಡಲ್ಲ. ನೀವು ನೋಡಿ, ಋಷಿಗಳ ಕೋಪದಿಂದ ವೈಯಕ್ತಿಕವಾಗಿ ಹಾನಿಯಾಗೋದು ಕೆಲವು ಇದೆ. ಅದು ಕೂಡ ದೈವಿಕವಾದ ಒಂದು ದೊಡ್ಡ ಕಾರಣ ಇರಬೇಕು. ಈಗ ಗೌತಮರ ಶಾಪ, ಅಣಿಮಾಂಡವ್ಯರ ಶಾಪ, ವಸಿಷ್ಠರಿಗೆ ಕೊಟ್ಟಂತದ್ದು ನಿಮಿಯ ಶಾಪ, ಇದೆಲ್ಲವೂ ಕೂಡ ಅವರ ವೈಯಕ್ತಿಕವಾದ ಪುಣ್ಯದ ಹ್ರಾಸ ಆಗಬೇಕಿತ್ತು, ಅದಾಯಿತು. ಆದ್ರೆ ಅಹಂಕಾರದಿಂದ ಕೈ ತಪ್ಪಿ ಅಥವಾ ಏನಂತಾರೆ ನಿಯಂತ್ರಣ ತಪ್ಪಿ ದೌರ್ಬಲ್ಯದಿಂದ ಬಂದದ್ದಲ್ಲ. ದೌರ್ಬಲ್ಯದಿಂದ ಬಂದಾಗ ಏನಾಗುತ್ತೆ, ನಾವ್ ಯಾಕೆ ಕೋಪ ಮಾಡ್ಕೊಂಡಿದೀವಿ ಅಂತಾನೆ ಗೊತ್ತಾಗುದಿಲ್ಲ. ಆಗ ಕೋಪ ಬಂದ್ಬಿಟ್ಟಿರುತ್ತೆ, ಏನೋ ಒಂದಿಷ್ಟು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಆಮೇಲೆ ಅಯ್ಯೋ ಇದಾಗಬಾರ್ದಿತ್ತು, ಯಾಕೊಂದು ಕೋಪ ಮಾಡ್ಕೊಳ್ಳೋದಿದ್ರೆ ಅಂತ 10 ಸಲ ಯೋಚನೆ ಮಾಡ್ತೇವೆ. ಆದ್ರೆ ಅದ್ ಮೊದಲು ಕೋಪ ಬರುವ ಮುಂಚೆ ಆ ಯೋಚನೆ ಬರುವುದೇ ಇಲ್ಲ. ಕೋಪ ಆದ್ಮೇಲೆ ಆ ಯೋಚನೆ ಬರುತ್ತೆ. ಇಲ್ಲಿ ಇವಳ ಕೋಪದಲ್ಲಿ, ಈಗ ಇವನ ಕೋಪ ಇದು ನನಗೆ ನಿಲ್ಲಿಕ್ ಹೇಳಿಯೂ ಕೂಡ ಒಬ್ಬ ಋತ್ವಿಜನಾಗಿ ಅವಮಾನಿಸ್ತಾ ಇದ್ದಾಳೆ ಅಂತ ಕೋಪ ಮಾಡ್ಕೊಳ್ತಾ ಇದ್ದಾನೆ. ಆದ್ರಿಂದ ಈ ಕೋಪ ಒಳ್ಳೇದಲ್ಲ. ಕ್ರೋಧ ಶತ್ರು ಶರೀರಸ್ಥ, ಶರೀರವನ್ನೇ ಮೊದಲು ಸುಟ್ಟು ಬಿಡುವಂತದ್ದಾದ್ರಿಂದಾಗಿ ಮಾಸ್ಮ ಕೃತ್ಯೋ ಬಲ ಕೇವ ನವಧ್ಯಾಸ್ಮಿ ಪತಿವ್ರತ, ನೀನು ಸುಟ್ಟ ಕೊಕ್ಕರೆಯಂತೆ ನಾನು ಪತಿವ್ರತೆ ಆದ್ರಿಂದಾಗಿ ಸುಟ್ಟು ಹೋಗುವುದಿಲ್ಲ, ನೀನೇನು ಯೋಚನೆ ಮಾಡಬೇಡ. ಯಕ್ರೋಧ ಮೋಹೌ ತ್ಯಜತಿ ತಂದೇವ ಬ್ರಾಹ್ಮಣಂ ವಿದುಹು, ನೀನು ಬ್ರಾಹ್ಮಣ ಬ್ರಾಹ್ಮಣ ಅಂತ 3-4 ಬಾರಿ ಎದೆ ತಟ್ಟಿಕೊಂಡು ಹೇಳಿದೆಯಲ್ಲ, ಅವರನ್ನು ಅವಮಾನ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಅಗ್ನಿ ಸದೃಶಾಹ ಬ್ರಾಹ್ಮಣ ಅಂತೆಲ್ಲ ಬೊಬ್ಬೆ ಹಾಕಿದ್ಯಲ್ವಾ. ಮೊದಲು ಕ್ರೋಧ ಮೋಹವು ಯಕ್ ತ್ಯಜತಿ ತಂದೇವ ಬ್ರಾಹ್ಮಣಂ ವಿದುಹು, ಕ್ರೋಧ ಮತ್ತು ಮೋಹವನ್ನು ಯಾರು ಬಿಡ್ತಾನೋ, ನನಗ್ ಮರ್ಯಾದೆ ಕೊಡಬೇಕು ಅನ್ನುವ ಮೋಹ, ಕೊಡ್ಲಿಲ್ಲ ಅನ್ನೋದಕ್ಕೆ ಬಂದ ಕೋಪ, ಇದೆರಡನ್ನು ಯಾರು ಬಿಡ್ತಾನೋ ಅವನು ಋತ್ವಿಜ ಅಂತ ಲೆಕ್ಕ. ನೀನು ಆ ಕ್ವಾಲಿಟಿಯನ್ನೇ ಕಳ್ಕೊಂಡು ನಿನ್ನ ಹೆಸರನ್ನ ನೀನೇ ಎಲ್ಲರ ಹತ್ರ ಹೇಳ್ಕೊಂಡು ಬರುವ ಹಾಗಾದ್ರೆ ಅದರಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯೋ ವದೇದಿಹ ಸತ್ಯಾನಿ ಗುರುಂ ಸಂತೋಷಯೇತ ಚ ಹಿಂಸಿತಶ್ಚ ನ ಹಿಂಸೇತ ತಂದೇವ ಬ್ರಾಹ್ಮಣಂ ವಿದುಹು. ಯಾವಾಗಲೂ ಪ್ರಾಮಾಣಿಕವಾದ ಮಾತುಗಳನ್ನೇ ಆಡ್ತಾ, ಗುರುಂ ಸಂತೋಷಯೇತ, ಯಾರು ಗುರುಗಳಿಗೆ ಅತ್ಯಂತ ಹಿತವಾದ ಕಾರ್ಯದಲ್ಲಿ ತೊಡಗ್ತಾನೋ ಅವರಿಗೆ ಎಷ್ಟು ರೀತಿಯ ಸೇವೆಯನ್ನ ಸಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತೋ ಅಂತಹ ಸೇವೆಯನ್ನ ಸಲ್ಲಿಸ್ತಾ ಅವನು ಬದುಕ್ತಾ ಇದ್ದಾನೆ ಅಂತಂದ್ರೆ, ತನಗೆ ಯಾರಾದ್ರೂ ಹಿಂಸೆ ಮಾಡಿದಾಗಲೂ ಅವರನ್ನ ಹಿಂಸಿಸಬೇಕು ಅಂತ ಯೋಚಿಸದೆ ಯಾರು ತನ್ನನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ತಾನೋ ತಂದೇವ ಬ್ರಾಹ್ಮಣಂ ವಿದುಹು, ಅವನನ್ನ ದೇವತೆಗಳು ಬ್ರಾಹ್ಮಣ ಅಂತ ತಿಳಿತಾರೆ. ಅದೇ ರೀತಿಯಾದ 10 ಶ್ಲೋಕಗಳಲ್ಲಿ ಬ್ರಾಹ್ಮಣ ಅಂದ್ರೆ ಏನು ಅಂತ ಅವರು ಒಂದಷ್ಟು ಡಿಕ್ಲರೇಷನ್ ಕೊಡ್ತಾಳವಳು, ಹೀಗಿರ್ಬೇಕು ಅಂತ. ಅಂದ್ರೆ ನೀನು ಇದರಲ್ಲಿ ಯಾವುದನ್ನ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡು ಅನ್ನುವ ಹಾಗೆ. ಯೋಧ್ಯಾಪಯೇತ್ ಇದಂ ಅಧೀತ ಯಜೇದ್ವಾ ಯಾಜಯೀತವಾ ದದ್ಯಾದ್ವಾಪಿ ಯಥಾಶಕ್ತಿ ತಂದೇವ ಬ್ರಾಹ್ಮಣಂ ವಿದುಹು. ಷಟ್ಕರ್ಮ, ಅಧ್ಯಯನ ಮಾಡುವುದು, ಅಧ್ಯಯನ ಮಾಡಿಸುವುದು, ಯಾಗ ಮಾಡುವುದು, ಯಾಗ ಮಾಡಿಸುವುದು, ದಾನವನ್ನ ಕೊಡುವುದು, ದಾನವನ್ನ ಸ್ವೀಕರಿಸುವುದು, ಇಷ್ಟನ್ನ ಯಾರು ಮಾಡ್ತಾನೋ ಅವನನ್ನ ಋತ್ವಿಜ ಅಂತ ಕರೀತಾರೆ. ಹೀಗೆ ಹೇಳಿ, ಧನಂತು ಬ್ರಾಹ್ಮಣಸ್ಯಾಹು ಸ್ವಾಧ್ಯಾಯಂ ದಮ ಆರ್ಜವಂ ಇಂದ್ರಿಯಾಣಾಂ ನಿಗ್ರಹಂಚ ಶಾಶ್ವತಂ ದ್ವಿಜಸತ್ತಮ. ಒಬ್ಬ ಋತ್ವಿಜನ ದೊಡ್ಡ ಸಂಪತ್ತಿ ಯಾವುದು ಅಂದ್ರೆ ಸ್ವಾಧ್ಯಾಯ, ಇಂದ್ರಿಯ ನಿಗ್ರಹ, ನೇರ ನಡೆನುಡಿ ಮತ್ತು ಶಾಶ್ವತವಾದ ವಿಷಯದ ಬಗ್ಗೆ ನಂಬಿಕೆ.
ಶ್ರದ್ಧೆ, ಶಾಶ್ವತದ ಬಗ್ಗೆ ಶ್ರದ್ಧೆ, ಇದಿಷ್ಟು ಅವನ ಸಂಪತ್ತು. ಹೀಗೆ ಹೇಳಿ ಯದಿ ವಿಪ್ರನ ಜಾನೀಶೇ ಧರ್ಮಂ ಪರಮಕಂ ದ್ವಿಜ ಧರ್ಮವ್ಯಾದಂತತಃ ಪೃಚ್ಛ ಗತ್ವಾತು ಮಿಥಿಲಾಂ ಪುರೀಂ. ನಿನಗೆ ಧರ್ಮದ ಬಗ್ಗೆ ಇನ್ನೂ ಪೂರ್ತಿ ಗೊತ್ತಿಲ್ಲ ಅಂತ ಆದ್ರೆ, ಯಾಕೆಂದ್ರೆ ಅವನು ಆ ಮಾತೇ ನಿಲ್ಲಿಸ್ಬಿಟ್ಟ, ಕೇಳಿಸ್ಕೊತಾ ಕೂತ. ಆದ್ರೆ ಅವಳಿಗೆ ಇಷ್ಟಕ್ಕಿಂತ ಹೆಚ್ಚು ನಾನು ಹೇಳುವುದಕ್ಕಿಂತ ಇನ್ನೂ ಸರಿಯಾದ ಒಂದು ಜಾಗದಿಂದ ಹೇಳಿಸ್ಬೇಕು ಅಂತ ಅನಿಸ್ತ ಅವಳಿಗೆ. ಅವಳು ಹೇಳಬೇಕಾದನ್ನು ಹೇಳಿದ್ಲು, ಮುಖ್ಯವಾದ ಅನೇಕ ಸಂಗತಿಗಳನ್ನು ಹೇಳಿದ್ಲು. ದುರ್ಜ್ಞೇಯ ಶಾಶ್ವತೋ ಧರ್ಮ, ಧರ್ಮ ಯಾವುದು ಅಂತ ಸುಲಭದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ತುಂಬಾ ದುರ್ಜ್ಞೇಯ. ಸಚ ಸತ್ಯೇ ಪ್ರತಿಷ್ಠಿತ, ಅದು ಪ್ರಾಮಾಣಿಕತೆಯ ಹಿಂದೆ ನಿಂತಿದೆ. ಹಾಗಾಗಿ ಶ್ರುತಿ ಪ್ರಮಾಣೋ ಧರ್ಮ ಸ್ಯಾತ್. ಧರ್ಮ ಯಾವುದು ಅಂತ ಹೇಳಲಿಕ್ಕೆ ಅಡಿಪಾಯ ಅಥವಾ ನೆಲೆ ಪ್ರಮಾಣ ಯಾವುದು ಅಂದ್ರೆ ಶ್ರುತಿ ಪ್ರಮಾಣ. ವೇದಗಳು ನಮಗೆ ಪ್ರಮಾಣ ಆಗಿ ನಿಲ್ತವೆ. ಇತಿ ವೃದ್ಧಾನುಶಾಸನಂ, ಇದು ವೇದಗಳು ಹೇಳ್ತವೆ ವೇದೋಖಿಲೋ ಧರ್ಮ ಮೂಲಂ ಅಂತ. ಋಷಿಗಳು ವೃದ್ಧರು ಅನುಶಾಸನ ಮಾಡಿದ ಸಂಗತಿ. ಶ್ರುತಿ ಪ್ರಮಾಣಕೋ ವೇದ ಧರ್ಮ ಅಂತ. ಹಾಗಾಗಿ ಧರ್ಮಕ್ಕೆ ತುಂಬಾ ಮುಖಗಳಿವೆ. ಅಂದ್ರೆ ಪತಿ ಶುಶ್ರೂಷ ಧರ್ಮ ಅಂತ ನಾನು ನಿಮ್ಗೆ ಹೇಳಿದಾಗ, ನೀನು ಹಾಗಾದ್ರೆ ಬ್ರಾಹ್ಮಣರನ್ನ ಸೇವೆ ಮಾಡದೆ ಹೀಗೆ ಎಲ್ಲೋ ಮರೆಯಲ್ಲಿ ಕೂತು ಅಥವಾ ನಿಲ್ಲಿಸಿ ಹೋದದ್ದು ತಪ್ಪಲ್ವಾ ಅಂತ ನಿಂಗೆ ಧರ್ಮದ ಜಿಜ್ಞಾಸೆ ಬಂತು. ಧರ್ಮದ ಜಿಜ್ಞಾಸೆ ಅದು ಪ್ರಾಮಾಣಿಕ, ಆದ್ರೆ ಅದ್ರ ಜೊತೆಗೆ ಒಂಚೂರು ಕೋಪ ಬಂದಿದ್ದು ಅದು ಬಿಟ್ಬಿಡಷ್ಟೇ. ನಿನ್ನಲ್ಲಿರೋ ಪ್ರಶ್ನೆ ಮಾತ್ರ ಉಳಿಸ್ಕೊ, ಆ ಪ್ರಶ್ನೆ ಒಳ್ಳೇದೇ. ಆದ್ರೆ ಆ ಪ್ರಶ್ನೆಗೆ ಎಲ್ಲದಕ್ಕೂ ನಾನು ಉತ್ತರ ಕೊಡಲ್ಲ. ನಿನಗೆ ಪ್ರಶ್ನೆಗೆ ಉತ್ತರ ಕೊಡೋನು ಮುಂದೆ ನೀನು ಇಲ್ಲಿಂದ ಹೋಗುವಾಗ ಮಿಥಿಲಾ ಪಟ್ಟಣದ ಒಬ್ಬ ವ್ಯಾಧ ಸಿಗ್ತಾನೆ, ಅವನನ್ನು ಹೋಗಿ ಮಾತಾಡಿಸು, ಅವನು ನಿನಗೆ ಉತ್ತರ ಕೊಡ್ತಾನೆ. ಧರ್ಮವ್ಯಾಧಂ ತತಃ ಪೃಚ್ಛ, ಅವನ ಹೆಸರು ಧರ್ಮವ್ಯಾಧ ಅಂತ. ವ್ಯಾಧ ಅಂದ್ರೆ ಮಾಂಸಗಳನ್ನು ಕಡಿದು ಮಾರಾಟ ಮಾಡುವ ಒಬ್ಬ, ಅದೇ ಅವನ ಬದುಕು. ಅವನ ಹೆಸರು ಹಾಗೆ ಇತ್ತು, ಅವನ ಕರ್ತವ್ಯವೂ ಹಾಗೆ ಇತ್ತು. ಮಿಥಿಲೆಯಲ್ಲಿ ಹೋಗು, ಇದರಿಂದ ನಿನಗೆ ಇನ್ನೊಂದು ವಿಷಯನೂ ಗೊತ್ತಾಗುತ್ತೆ. ಮಾತಾ ಪಿತೃಭ್ಯಾಂ ಶುಶ್ರೂಷು ಸತ್ಯವಾದಿ ಜಿತೇಂದ್ರಿಯ ಮಿಥಿಲಾಯಾಂ ವಸೇದ್ವ್ಯಾಧ ಸತೇ ಧರ್ಮಾನ್ ಪ್ರವಕ್ಷ್ಯತಿ. ತಂದೆ ತಾಯಿಗಳನ್ನು ಅತ್ಯಂತ ಶ್ರದ್ಧೆಯಿಂದ ಶುಶ್ರೂಷಣೆ ಮಾಡುವ ಆತ ಸತ್ಯವಾದಿಯಾಗಿದ್ದಾನೆ, ಇಂದ್ರಿಯಗಳನ್ನ ಗೆದ್ದಿದ್ದಾನೆ, ಮಿಥಿಲೆಯಲ್ಲಿ ವಾಸವಾಗಿದ್ದಾನೆ. ನಿನ್ನ ಎಲ್ಲ ಧರ್ಮದ ಕುರಿತಾದ ಪ್ರಶ್ನೆಗಳಿಗೆ ಅವನು ಉತ್ತರ ಕೊಡ್ತಾನೆ ಅಂತ. ಗಚ್ಚ ಸ್ವಭದ್ರಂತೆ ಯಥಾಕಾಮಂ ದ್ವಿಜೋತ್ತಮ, ಕೊಡಬೇಕಾದ ಭಿಕ್ಷೆಯನ್ನ ಕೊಟ್ಟು ಸತೇ ಛೇತ್ಸ್ಯತಿ ಸಂಶಯಂ ತೇ ಸಹ ಸಂಶಯಂ ಛೇತ್ಸ್ಯತಿ, ಅವನು ನಿನ್ನ ಸಂದೇಹಗಳನ್ನೆಲ್ಲ ಭೇದಿಸ್ತಾನೆ. ಯಾಕೆಂದ್ರೆ ಅವನು ವ್ಯಾಧ ಪರಮ ಧರ್ಮಾತ್ಮ, ಅವನು ಅತ್ಯಂತ ಧರ್ಮಿಷ್ಠ ಅಂತ ಹೇಳಿ ಕಳಿಸ್ತಾರೆ. ಸರಿ, ಪ್ರೀತೋಸ್ಮಿತವ ಭದ್ರಂತೆ, ಕೋಪ ಇಳಿದೋಯ್ತು ಅವನು. ನಾನು ಮಾತಾಡಿದ್ರಲ್ಲಿ ಕೋಪದಲ್ಲಿ ಗತಃ ಕ್ರೋಧಶ್ಚ ಶೋಭನೆ, ನನ್ನ ಕೋಪ ಇಳಿದೋಯ್ತು. ಉಪಲಂಭ ಸ್ವಯಾ ಪ್ರೋಕ್ತಃ, ಸ್ವಲ್ಪ ಕೋಪದಿಂದ ಮಾತಾಡಿದ್ದಕ್ಕೆ ಮಮ ನಿಶ್ರೇಯಸಂ ಪರಂ, ನೀನು ಒಳ್ಳೆಯದನ್ನೇ, ನಾನು ನಿನಗೆ ಕೆಟ್ಟದಾಗಿ ಮಾತಾಡಿದ್ರು, ನಾನು ನಿನಗೆ ಸ್ವಲ್ಪ ಕಠಿಣವಾಗಿ ಮಾತಾಡಿದ್ರು, ನೀನು ನನಗೆ ಹಿತವನ್ನೇ ಬಯಸಿ ಒಳ್ಳೆ ಮಾತುಗಳನ್ನೇ ಆಡಿದ್ದಿ. ಸ್ವಸ್ತಿತೇಸ್ತು, ನಿನಗೂ ಒಳ್ಳೇದಾಗ್ಲಿ. ಗಮಿಷ್ಯಾಮಿ ಸಾಧಯಿಷ್ಯಾಮಿ, ಇಲ್ಲಿಂದ ಹೊರಡುತ್ತೇನೆ. ಸಾಧಯಿಷ್ಯಾಮಿ ಅಂದ್ರೆ ನೀನು ಹೇಳಿದ ಮಾತನ್ನು ನಡೆಸ್ತೇನೆ. ನೀನು ಹೇಳಿ ಅಂದ್ರೆ ಅಲ್ಲಿ ಹೋಗು, ಪ್ರಶ್ನೆ ಉತ್ತರ ಸಿಗುತ್ತೆ ಅಂತ ಹೇಳಿದ್ಯಲ್ವಾ. ಧನ್ಯ ತ್ವಮಸಿ ಕಲ್ಯಾಣಿ, ನೀನು ನಿಜವಾಗ್ಲೂ ಅತ್ಯಂತ ಧನ್ಯಿ ಅಂತಂದ್ರೆ ಏನನ್ನ ಪಡೆಯಬೇಕು ಅಂಥದ್ದನ್ನ ಪಡೆದಿದ್ದಿ. ಅಂದ್ರೆ ಮಾಡಬೇಕಾದ ಕರ್ತವ್ಯದಲ್ಲಿ ಇದ್ದು ಅದರಲ್ಲಿ ನಿನಗೊಂದು ನಿಖರವಾದ ಎಚ್ಚರ ಇದೆ, ನಿನಗೆ ಅದರ ಕನ್ಫ್ಯೂಷನ್ ಇಲ್ಲ. ಏನೇ ಕೆಲಸ ಮಾಡಲಿ ಅದನ್ನು ಪ್ರಾಮಾಣಿಕವಾಗಿ ನಂಬಿ ಶ್ರದ್ಧೆ ತಪ್ಪದಂತೆ ಮಾಡಿದ್ರೆ, ಕನ್ಫ್ಯೂಷನ್ ಇಲ್ಲದಂತೆ ಮಾಡಿದ್ರೆ ಅದು ಖಂಡಿತ ಆ ಚಿಕ್ಕ ಕೆಲಸ ಆಗಿರ್ಬೋದು, ಅದನ್ನು ಎತ್ತರ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ನೀನೇ ನನಗೆ ಸಾಕ್ಷಿಯಾಗಿ ನಿಂತೆ ಅಂತ ಹೇಳಿ ಅಲ್ಲಿಂದ ಹೊರಟ. ಸೀದಾ ಸ್ವಮೇವ ಭವನಂ ವ್ಯಯೌ, ಮೊದಲು ತನ್ನ ಮನೆಗೆ ಹೋದ. ಸ್ವಮಾತ್ಮಾನಂ ವಿನಿಂದನ್, ಆ ಹಕ್ಕಿ ಕೊಂದದ್ದಕ್ಕೇನೆ ಒಂಥರ ಅವನಿಗೆ ಹಿಂಸೆ ಆಗಿತ್ತು. ಈ ಹೆಣ್ಣುಮಗಳು ಬೇರೆ ಈ ರೀತಿ ಉಪದೇಶ ಮಾಡಿದ್ದು ನೋಡಿದ ಮೇಲೆ ತನ್ನ ಬಗ್ಗೆ ಅವನಿಗೆ ಕೀಳರಿಮೆ ಶುರುವಾಯಿತು. ಸ್ವಾತ್ಮಾನಂ ನಿಂದನ್ ಸಹ, ತನ್ನೊಳಗೆ ತಾನು ಬೈಕೊಳ್ತಾ ಚಿಂತಯಿತ್ವ, ಆಶ್ಚರ್ಯ ಆಯ್ತು. ಅದರ ಜೊತೆಗೆ ಚಿಂತಯಿತ್ವ ತದಾಶ್ಚರ್ಯಂ ಸ್ತ್ರೀಯಾ ಪ್ರೋಕ್ತಂ ಅಶೇಷತಃ, ಮತ್ತೆ ಅವಳು ಹೇಳಿದ್ದನ್ನೆಲ್ಲ ರೀಕಾಲ್ ಮಾಡದ, ಕೇವಲ ಕೇಳಿ ಹೊರಟೋಗ್ಲಿಲ್ಲ ಅಂತ. ಮತ್ತೆ ಅವಳು ಹೇಳಿದ ಅಷ್ಟೂ ಮಾತುಗಳನ್ನು ಮರುಕಳಿಸಿ ಯೋಚನೆ ಮಾಡಿದ. ಇದು ನಿಜವಾಗಿ ನಮ್ಗೆ ತಿಳ್ಕೊಳ್ಬೇಕಾದ ಸಂಗತಿ. ನೋಡಿ, ಯಾರಾದ್ರೂ ನಮ್ಗೆ ಒಳ್ಳೇದನ್ನ ಹೇಳುವವರು ಹೇಳೋ ಹೊತ್ತಿಗೆ ನಮ್ಮ ಹೊಟ್ಟಿಗಿರ್ತಾರೆ. ಆದ್ರೆ ಯಾವ್ದಾದ್ರು ಒಂದು ಕೆಟ್ಟ ಪ್ರಸಂಗ ಬಂದಾಗ ಮತ್ತೆ ಅವರು ಮತ್ತೊಮ್ಮೆ ನಮ್ಮ ಎದುರುಗೆ ಪ್ರತ್ಯಕ್ಷರಾಗಿ, ಮಗು ನಿನಗೆ ಆಗ ಹೇಳಿದ ಮಾತನ್ನು ನೆನಪಿಸಿಕೊಂಡು ಹೇಳೋರು ಇರಲ್ಲ. ನಾವದನ್ನ ನೆನಪಿಸ್ಕೊಂಡು ಆ ಹೊತ್ತಿನಲ್ಲಿ ಅದು ಮತ್ತೆ ನೆನಪಾಗ್ಬೇಕು ನಮ್ಗೆ. ಆದ್ರೆ ನಾವು ಗೆದ್ವಿ. ನಮಗೆ ನಾವು ಮೆಂಟರು ಅಂತ ಅನ್ನುವ ಅರ್ಥದಲ್ಲಿ ಕೆಲವೊಮ್ಮೆ ಮಾತುಗಳು ಬಂದಿದ್ರೆ ಅದರ ಅರ್ಥ ಏನು ಅಂದ್ರೆ ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ,
ಭಗವಂತನಿಂದಲೇ ಮತ್ತೆ ನೆನಪು ಅಂದ್ರೆ ಫಲ ಕೊಡುವುದಲ್ಲಿ. ಕೇಳಿದ್ದನ್ನ ಮತ್ತೊಮ್ಮೆ ನೆನಪು ಮಾಡಿಕೊಂಡ್ರೆ ಅಗತ್ಯದ ಕಾಲದಲ್ಲಿ ಅದು ಮತ್ತೆ ನಮಗೆ ಸಮಯಕ್ಕೆ ಸರಿಯಾಗಿ ಪ್ರಜ್ಞೆಯಲ್ಲಿ, ಅದೇ ಸಮಯ ಪ್ರಜ್ಞೆ ಅಂತ ನಾವು ಹೇಳ್ತೇವಲ್ವಾ. ಕೆಲವೊಮ್ಮೆ ಎಲ್ಲ ಪರೀಕ್ಷೆಯಿಂದ ಹೊರಗೆ ಬಂದ್ಮೇಲೆ ಉತ್ತರ ನೆನಪಾಗುತ್ತೆ. ಎಲ್ಲ ಗೊತ್ತಿತ್ತು, ಅಯ್ಯೋ ಪರೀಕ್ಷೆಯಲ್ಲಿ ಬರೀಲಿಕ್ಕಾಗ್ಲಿಲ್ಲ. ಗುರುಗಳ ಅನುಗ್ರಹ ಅಂದ್ರೆ ಅದು, ದೊಡ್ಡವರ ಹಿರಿಯರ ಅನುಗ್ರಹ ಅಂದ್ರೆ ಅದು. ಸರಿಯಾದ ಸಮಯಕ್ಕೆ ಬೇಕಾದ್ದು ನೆನಪಾಗೋದು. ಅದಾಯ್ತು ಅಂದ್ರೆ ಕೆಲವೊಂದು ಸರ್ತಿ ಚೆನ್ನಾಗಿ ಗೊತ್ತಿದ್ದವರು ಕೂಡ ಸಮಾಜದಲ್ಲಿ ಬೆಳೆಯುವುದೇ ಇಲ್ಲ. ಆದ್ರೆ ಕೆಲವರಿಗೆ ಸ್ವಲ್ಪವೇ ಗೊತ್ತಿರುತ್ತೆ, ಆದ್ರೆ ಅದನ್ನು ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ. ತಮ್ಮ ಗುರುಗಳು ಅಥವಾ ಮನೆಯಲ್ಲಿರುವ ಹಿರಿಯರನ್ನ ಸೇವೆ ಮಾಡ್ತಿರ್ತಾರೆ, ಸೀದಾ ಅಟ್ಟಕ್ಕೆ ತನಕ ತಗೊಂಡೋಗಿ ಅವರನ್ನ ಮೇಲಕ್ಕೆ ಇರಿಸತ್ತದು. ಯಾಕೆ ಅದು ನಾವು ಹೇಳ್ತೇವೆ ಅವನ್ ಲಕ್ ಉಂಟು ಅಂತ. ಅದು ಲಕ್ ಅಂದ್ರೆ ಇನ್ನು ಎಲ್ಲಿಂದ ಹುಡ್ಕೊಂಡು ಬರೋದಲ್ಲ. ಅದು ಆ ಕೇಳಿದ್ದನ್ನ ಮನಸ್ಸಿನಲ್ಲಿ ಮತ್ತೊಮ್ಮೆ ಧಾರಣೆ ಮಾಡಿ ಅದನ್ನ ಶ್ರದ್ಧೆಯಿಂದ ನೆನ್ಪಿಟ್ಕೊಂಡಿರ್ತಾನಲ್ವಾ, ಅದು ಗುರು ಸೇವೆಯ ಜೊತೆಗೆ ಸೇರಿದಾಗ ಫಲಿಸತ್ತೆ. ಅದು ಅವನಿಗೆ ನೆನಪಾಯ್ತು. ಅದನ್ನೆಲ್ಲ 4-5 ಕಡೆ ಹೇಳ್ತಾರೆ. ವಿನಿಂದನ್ ಸಹ ಸ್ವಾತ್ಮಾನಂ ಸ್ವಮಾತ್ಮಾನಂ ಸ್ವಮೇವ, ಮತ್ತೆ ಮತ್ತೆ ನೆನಪಿಸ್ಕೊಂಡು ಧರ್ಮದ ಸೂಕ್ಷ್ಮವನ್ನ ಎಷ್ಟು ತಿಳಿದ್ರೂ ಕಷ್ಟ ಅಲ್ವಾ. ಎಷ್ಟು ಗಹನ ಕರ್ಮಣೋ ಗತಿ ಅಂತ. ಹಾಗೆ ಇಲ್ಲಿ ಗಹನ ಧರ್ಮಸ್ಯ ಗತಿ. ಧರ್ಮಸ್ಯ ವಚನಂ ಶ್ರೇಯ ಧರ್ಮ ಜ್ಞಾನಂತೂ ದುಷ್ಕರಂ ಅಂತ ಮಾತು. ಧರ್ಮದ ಮಾತು ಅಷ್ಟು ತಿಳಿದು ಸುಲಭ ಅಲ್ಲ ಅಂತ ಧರ್ಮಂ ಪ್ರಷ್ಟುಂ ಗಚ್ಚಾಮಿ. ಧರ್ಮವನ್ನು ತಿಳಿಲಿಕ್ಕೆ ನಾನು ಹೋಗ್ಬೇಕು ಅಂತ ಮಿಥಿಲೆಯ ಕಡೆಗೆ ಹೊರಟ. ಈ ಕಥೆಯನ್ನು ಹೇಳುವಾಗ ಮಿಥಿಲೆಯ ವರ್ಣನೆ ಮಾಡ್ತಾರೆ. ಆ ವರ್ಣನೆ ತುಂಬಾ ಚೆನ್ನಾಗಿರುವಂತಹದ್ದು. ಹೇಗಿತ್ತು, ಎಂತೆಂಥ ಬ್ರಿಡ್ಜುಗಳಿದ್ವು, ಎಂತೆಂಥ ಕಟ್ಟಡಗಳಿದ್ವು, ಎಂತೆಂಥ ಪ್ರಾಸಾದಗಳಿದ್ವು, ಎಂತೆಂಥ ಊರುಗಳು ಬೇರೆ, ಗ್ರಾಮಗಳು ಬೇರೆ, ಪಟ್ಟಣಗಳು ಬೇರೆ, ಖೇಟಗಳು ಬೇರೆ. ಅಂದ್ರೆ ಈ ರಾಜ ಮನೆತನದ ಮಂದಿಯೆಲ್ಲ ವಾಸ ಮಾಡುವ ಜಾಗಕ್ಕೆ ಬೇರೆ ಹೆಸರಿದೆ. ವ್ಯಾಪಾರಿಗಳು ವಾಸ ಮಾಡುವ ಜಾಗ ಬೇರೆ ಇದೆ. ವಿದೇಶದಿಂದ ಬಂದವರೆಲ್ಲ ವಾಸ ಮಾಡುವ ಜಾಗ ಬೇರೆ ಇದೆ. ಇದೆಲ್ಲ ಬೇರೆ ಬೇರೆ ಆಗಿತ್ತು. ನಮ್ಗೆ ಇದೆಲ್ಲ ಪಟ್ಟಣ, ಪುರ, ಈ ಶಬ್ದಗಳೆಲ್ಲ ಸಾಮಾನ್ಯವಾಚಿಯಾದ ಶಬ್ದಗಳು. ಆದ್ರೆ ಅವರು ಅದನ್ನ ಬೇರೆ ಬೇರೆ ಉಲ್ಲೇಖ ಮಾಡೋದರ ಉದ್ದೇಶ, ಒಂದು ಊರು ಅಂದಾಗ ಅಥವಾ ಒಂದು ರಾಜ್ಯ ಅಂದಾಗ ಇದಕ್ಕೆಲ್ಲ ಇಷ್ಟು ವ್ಯತ್ಯಾಸ ಇದೆ ಅಂತ ಹೀಗೆ ಹೇಳಿ, ಎಲ್ಲೆಲ್ಲಿ ಅಶ್ವಗಳನ್ನು ಕಟ್ಟಿದ್ರು, ರಥಗಳನ್ನೆಲ್ಲಿ ಕಟ್ಟಿದ್ರು. ಪಣ್ಯೈಷ್ಟ ಬಹುಬಿರಿಯುಕ್ತ. ಪಣ್ಯ ಅಂದ್ರೆ ಅಂಗಡಿಗಳು, ವಿಪಣಿ. ವಿವಿಧಂ ಯತ್ರ ಪಣ್ಯತೆ ಮಾರ್ಕೆಟ್. ಒಂದೊಂದೇ ಜಾಗದಲ್ಲಿ ಅದು 2 ತರನೂ ಅರ್ಥ ಆಗುತ್ತೆ. ಒಂದೇ ಕಡೆ ಎಲ್ಲ ಮಾರುವಾಗ್ಲೂ ವಿಪಣಿ ಅಂತ ಕರೀತಾರೆ. ಅನೇಕ ವಸ್ತುಗಳನ್ನ ಸಾಲು ಸಾಲಾಗಿ ತುಂಬಾ ಕಡೆ ಮಾರ್ತಾ ಇದ್ದಾರೆ ಅಂತಾಗ್ಲೂ ವಿಪಣಿ ಆಗುತ್ತೆ. ಪಣ್ಯತೆ ಅಂದ್ರೆ ವ್ಯವಹಾರ ನಡೆಯುವಂತ, ಅಂದ್ರೆ ಚಿಲ್ಲರೆ ವ್ಯಾಪಾರ. ಮಾಲ್ ಸಂಸ್ಕೃತಿ ಇರ್ಲಿಲ್ಲ ಬಿಡಿ, ಅದೆಲ್ಲ ಇವತ್ತಿನ ನಮ್ಮ ಕಲ್ಪನೆ. ಅವ್ರವ್ರು ದುಡ್ದ ತರ್ತಿದ್ರಷ್ಟೇ. ಈ ಮಧ್ಯದಲ್ಲಿ ಕೂತು ತಿನ್ನುವಂತ ವ್ಯವಹಾರ ಅದು ಯಾರು ಅದರಲ್ಲೇ ಕಾರ್ಯದಲ್ಲಿ ರತರಾಗಿದ್ರು ಅವ್ರು ಮಾಡ್ತಿದ್ರು. ಈಗ ಏನ್ ಮಾಡ್ಬೇಕು ಅಂತಿದ್ದಿ, ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀನಿ. ಅವನು ಉಪನಯನ ಆಗಿರುತ್ತೆ ಹಿಂದಿನ ದಿವಸ, ಮರು ದಿವಸ ಈ ಯೋಚನೆ ಇರುತ್ತೆ, ಶೇರ್ ಎಲ್ಲ ಹಾಕೋದು, ದುಡ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ನಾನು ಇನ್ವೆಸ್ಟ್ ಮಾಡೋದು ಅಥವಾ ಇದ್ರ ಬಗ್ಗೆ